1 second. ಎಸ್ ಆಟವನ್ನ ಆರಂಭಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಮೊದಲ ಓವರ್ಸ್ಗಾರಿಕೆ ಭಾಗದಲ್ಲಿ ಬಸವರಾಜರವರ ಪರಿಚಯವಾಗ್ತಾ ಇದೆ. ಆರಂಭಿಕ ಆಟಗಾರರಾಗಿ ಜಿ ಕುಮಾರ್ ಮತ್ತು ಹೇಮಂತ್ ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಪವರ್ ಪ್ಲೇ ನಿಯಮಾವಳಿ ಜಾರಿಯಲ್ಲಿದೆ. ಶಾರ್ಟ್ ಸ್ಕ್ವೇರ್ ಲಾಕ್ ಕಾಣ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಬಳಸ್ತಾ ಇದ್ದಾರೆ. ಮಿಡ್ ಆಫ್ ಕಾಣ್ತಾ ಇದೆ. ಶಾರ್ಟ್ ಅಕ್ಷಾ ಕವರ್ಸ್ ಅಂಡ್ ಡೀಪ್ ಕವರ್ ಪಾಯಿಂಟ್ ಅನ್ನು ಬಳಸ್ತಾ ಇದ್ದಾರೆ. ಫಸ್ಟ್ ಸ್ಲಿಪ್ ಕಾಣ್ತಾ ಇದೆ. ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ದು. ಬಾಲರ್ಸ್ ಬ್ಯಾಕ್ ಡ್ರೈವ್ ನಡೀತಾ ಇದೆ. ಶಾರ್ಟ್ ಅಕ್ಷಕ ವರ್ಸ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಲೈಟ್ಸ್ ಆನ್ ಆಗಿದೆ. ಮೊದಲ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಪಂದ್ಯಾಟವನ್ನು ಬಜರಂಗಿ ಕ್ರೀಡರ್ಸ್ ಮತ್ತು ಮದಕರಿ ಸೂಪರ್ ಕಿಂಗ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಟಾಸ್ ಪ್ರಕ್ರಿಯೆಯನ್ನು ಜಯಿಸಿಕೊಂಡಿರ್ತಕ್ಕಂಥ ಬಜರಂಗಿ ಕ್ರೀಡರ್ಸ್ ಎಲೆಕ್ಟೆಡ್ ಟು ಬಾಲ್ ಫಾಸ್ಟ್ ನಿರ್ಣಯವನ್ನು ನೀಡಿ ಆರಂಭಿಕ ಓವರ್ ರಸ್ಗಾರಿಕೆ ಭಾಗದಲ್ಲಿ ಬಸವರಾಜರನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮಿಡ್ ವಿಕೆಟ್ ಸೀಮಾರ ಕ್ಯಾಚಿನಲ್ಲಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಮೊದಲ ಉದ್ದನೆಯನ್ನು ಕಳ್ಕೊಳ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. ಆರಂಭಿಕ ಆಘಾತವನ್ನ ಎದುರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಬಿರುಸಿನ ಹೊಡೆತವನ್ನು ಕಾಣುವಂತ ಪ್ರಯತ್ನವನ್ನು ದಾಂಡಿಗರು ಮಾಡಿದ್ರು. ಆರಂಭಿಕ ಹಂತದ ನಂಬುಗೆಯ ಪಾರ್ಟ್ನರ್ಶಿಪ್ ಆಟವನ್ನು ಆಡಬಲ್ಲಂತ ಓಪನರ್ಸ್ನ ಪಾರ್ಟ್ನರ್ಶಿಪ್ ಆಡಕ್ಕೆ ಬ್ರೇಕ್ ಥ್ರೂವನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದಕ್ಕೆ ಪ್ರಮುಖ ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. 12 ತಂಡಗಳು ಭಾಗವಹಿಸ್ತಾ ಇದೆ ಈ ಟೂರ್ನಮೆಂಟ್ನಲ್ಲಿ. 12 ಮಂದಿ ಮಾಲೀಕರಿದ್ದಾರೆ. ಬಹುಶಃ ಈ ಒಂದು ಪಂದ್ಯಾಟದಲ್ಲಿ 12 ತಂಡಗಳ ಪೈಕಿ ಮಾಲೀಕರನ್ನು ಗಮನಿಸಿದ್ರೆ ನಾವು ರಾಘು ಜೀರನ್ನು ಗಮನಿಸ್ತೇವೆ. ಅದೇ ರೀತಿ ಡಾಕ್ಟರ್ ಅಭಯ್ ಪ್ರಕಾಶ್ರನ್ನು ಗಮನಿಸ್ತೇವೆ. ಇರ್ಫಾನ್ ರನ್ನು ಗಮನಿಸ್ತೇವೆ. ಶಂಕರ್ ಮೂರ್ತಿರನ್ನು ಗಮನಿಸ್ತಾ ಇದ್ದಾವೆ. ರಂಜಿತ್ ಪಾಲಿರನ್ನು ಗಮನಿಸ್ತಾ ಇದ್ದಾವೆ. ವಾಸಿಂ ಮತ್ತು ಹತ್ತೂರನ್ನು ಗಮನಿಸ್ತಾ ಇದ್ದಾವೆ. ಶಿವರಾಜ್ ರವರಿದ್ದಾರೆ. ಅದೇ ರೀತಿ ಟಗರು ಶಿವರವರಿದ್ದಾರೆ. ಅದೇ ರೀತಿ ಫಾರೂಕ್ ಅಬ್ದುಲ್ಲಾ ರವರಿದ್ದಾರೆ. ಇನ್ನೊಂದೆಡೆ ಇಸ್ರಾರ್ ರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಚೇತನ್ ಚಾಣಕ್ಯ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ರಫಿಯುಲ್ಲಾ. ಈ ರೀತಿಯಾಗಿ 12 ತಂಡದ ಫ್ರಾಂಚೈಸಿ ಓನರ್ಸ್ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಎಲ್ಲ ಆಗಮಿಸಿರ್ತಕ್ಕಂಥ ಕ್ರೀಡಾ ಅಭಿಮಾನಿಗಳಿಗೆ, ಅತಿಥಿ ಗಣ್ಯರಿಗೆ, ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಕ್ರಿಕೆಟ್ ಪಂದ್ಯಾಟ ಯಶಸ್ವಿ ಗಾಂಧಿ ಅನ್ನೋದಾಗಿ ಶುಭ ಹಾರೈಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಮುಖ್ಯ ವೇದಿಕೆ ಮುಖಾಂತರವಾಗಿ ಶುಭವನ್ನು ನಾವು ಕೂಡ ಈ ಹಂತದಲ್ಲಿ ಹಾರೈಸ್ತಾ ಇದ್ದೇವೆ. ಹೊಸ ಬ್ಯಾಟ್ಸ್ಮನ್ ಶಿವಕುಮಾರ್. ತನ್ನ ಮೊತ್ತ 1 runs for loss of 1 wicket. Check. Hello.
ಸ್ವಿಚ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು, ಇಲ್ಲದ ಓಟುಗಳ ಪ್ರಯತ್ನ, ಮತ್ತೆ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಆಘಾತಕ್ಕೆ ಒಳಗಾಗ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. ಪ್ರಾಮುಖ್ಯತೆಯ ಹುದ್ದರಿಗಳನ್ನು ಕಳ್ಕೊಳ್ತಾ ಇದೆ. ಶಿವಕುಮಾರ್ ಗೋ ಟು ಪವಲಿಯನ್. ಪ್ರಗತಿಯ ಮೊದಲ ಓವರ್ ತನ್ನ ಮೊತ್ತ 4ಕ್ಕೆ 2 ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅಲ್ಲಿ ದಾಂಡಿಗರು ದಯವಿಟ್ಟು ಶೀಘ್ರಗತಿಯಲ್ಲಿ ಅಂಕಣ ಎಂಟ್ರಿಯನ್ನು ಪಡಿಬೇಕು. ಇವತ್ತಿನ ಇನ್ನೂ ಕೂಡ 3 ಪಂದ್ಯಗಳು ಬಾಕಿ ಉಳಿತಾ ಇದೆ. 8 ಓವರ್ಗಳ ಒಂದು ಪೈಕಿಯನ್ನು ಗಮನಿಸಿದರೆ ಬಹುಶಃ ನಾವು 10 ಗಂಟೆಗೆ ಕೊನೆಯ ನಮ್ಮ ಪರ್ಮಿಷನ್ ಇದೆ, ಅದರೊಳಗಾಗಿ ನಾವು ಇವತ್ತಿನ ಪಂದ್ಯಾಟವನ್ನು ಮುಕ್ತಾಯ ಮಾಡಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಹಕರಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ, ಅಲ್ಲಿ ದಾಂಡಿಗರು ದಯವಿಟ್ಟು ಸರ್ ಶೀಘ್ರಗತಿಯಲ್ಲಿ ಅಂಕಣ ಎಂಟ್ರಿಯನ್ನು ಪಡಿರಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಬಜರಂಗಿ ಕ್ರೀಡಾ ಆಟಗಾರರು ಮೊದಲು ನಾವು ಸೂಚನೆಯನ್ನು ಕೊಡ್ತೇವೆ. ಬೆಳಗ್ಗಿನಿಂದ ಎಲ್ಲ ತಂಡಗಳಿಗೆ ಅದೇ ಸೂಚನೆಯನ್ನು ಕೊಡ್ತಾ ಇದ್ದೇವೆ. 45 ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದೇವೆ. ಆ 45 ನಿಮಿಷದಲ್ಲಿ ತಮ್ಮ 8 ಓವರ್ ಸಂಪೂರ್ಣವಾಗಿ ಮುಕ್ತಾಯ ಮಾಡಬೇಕಾಗಿದೆ. ಮೊದಲಿಗೆ ನಮ್ಮ ನಿರ್ಣಾಯಕರು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನು ತಾವೆಲ್ಲರೂ ಕೂಡ ಪಾಲಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಹೊಸ ಬ್ಯಾಟ್ಸ್ಮನ್ ಶ್ರೀಕಾಂತ್, ಹೊಸ ಬೌಲರ್ ರಮೇಶ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅದ್ಯಾವ ರೀತಿ ಎಸ್ಗಾರ್ ನಿರ್ವಹಿಸ್ತಾರೆ ನೋಡಬೇಕಾಗಿದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 4ಕ್ಕೆ 1 4 runs ಫಾರ್ ಲಾಸ್ ಆಫ್ 2 ವಿಕೆಟ್ಸ್ ಮದಕರಿ ಸೂಪರ್ ಕಿಂಗ್ಸ್. ಸ್ಟ್ರೈಕ್ ಭಾಗದಲ್ಲಿ ಜಿ ಕುಮಾರ್, ನಾನ್ ಸ್ಟ್ರೈಕ್ ಭಾಗದಲ್ಲಿ ಶ್ರೀಕಾಂತ್, ಎಸ್ಗಾರಿಕೆಯಲ್ಲಿ ರಮೇಶ್. ವ್ಯವಸ್ಥಿತವಾಗಿ ಸಾಗ್ತಾ ಇರ್ತಕ್ಕಂಥ ಹಗಲು ಮತ್ತು ರಾತ್ರಿಯ DCL ಕ್ರಿಕೆಟ್ ಪಂದ್ಯಕೂಟಕ್ಕೆ ಎಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ರಮೇಶ್ ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಶಾರ್ಟ್ ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ಆನ್ ಅನ್ನು ಬಳಸ್ತಾ ಇದ್ದಾರೆ. ಅಂಡ್ ಬ್ಯಾಕ್ವರ್ಡ್ ಶಾರ್ಟ್ ಲೈಕ್ ಕಾಣ್ತಾ ಇದೆ, ಫಸ್ಟ್ ಸ್ಲಿಪ್ ಕಾಣ್ತಾ ಇದೆ, ಶಾರ್ಟ್ ಥರ್ಡ್ ಮ್ಯಾನ್ ಅಂಡ್ ಪಾಯಿಂಟ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಲಾಂಗ್ ಭಾಗದಲ್ಲಿ ಸಾಗ್ತಾ ಇದೆ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 1 ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತನ್ನ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5 runs. ತಂಡದ ಒಟ್ಟು ಮೊತ್ತ 5. ರಮೇಶ್ ಎಸೆದ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡೀಪ್ ಬ್ಯಾಕ್ವರ್ಡ್ ಶಾಟ್ ಲಗಿಸಿ ಮಾರಕ್ಕೆ ಕ್ರಮಿಸ್ತಾ ಇದೆ. 1 bounce. ಬೌಂಡ್ರಿ ಸೇರ್ಪಡೆ ಆಗ್ತಾ ಇದೆ. 4 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಈ ಬೌಂಡ್ರಿಯ ಮುಖಾಂತರವಾಗಿ ತನ್ನ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಮದಕರಿ ಸೂಪರ್ ಕಿಂಗ್ಸ್ಗಳ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಶ್ರೀಕಾಂತ್ ಮತ್ತು ಕುಮಾರ್ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ, ಪಾರ್ಟ್ನರ್ಶಿಪ್ ಆಟವನ್ನು ಕಾಣಬೇಕಾಗಿದೆ. ಸುಂದರತೆಯ ಚೆಂಡು ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಬಿರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಸಿ ಮಾರಕ್ಕೆ ಅಂಚಿನಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು, ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. ಎರಡು ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೊತ್ತ 11ಕ್ಕೆ ತಲುಪ್ತಾ ಇದೆ. 11 runs. ಮತ್ತೆ ರಮೇಶ್ ಟು ಶ್ರೀಕಾಂತ್. ಸ್ಲೋವರ್ ಚೆಂಡು ಜಾಣ್ಮೆ ಎಸೆತ ಗತಿ ಪರಿವರ್ತನೆ ಆಗ್ತಾ ಇದೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತ ಡಾಟ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಪ್ರಗತಿಯ 2ನೇ ಓವರ್ ಚಾಲ್ತಿಯಲ್ಲಿದೆ. ಬಹಳಷ್ಟು ಮಂದಿ ನಮ್ಮ ದುರ್ಗ ಪರಿಸರದ ಹೃದಯ ಶ್ರೀಮಂತಿಕೆ ಹಿರಿಯ ಆಟಗಾರರು, ಯುವ ಆಟಗಾರರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಬೆಳಗ್ಗಿನ ಅವಧಿಯಿಂದಲೂ ಕೂಡ ಈ ಒಂದು ಪಂದ್ಯ ಕೂಡ ಯಶಸ್ವಿಯಾಗಿ ಆರಂಭವನ್ನು ಕಂಡಿದ್ರೆ ಆವಾಗಲಿಂದಲೂ ಕೂಡ ಯಶಸ್ವಿಯಾಗಿ ಶಾಂತ ರೀತಿಯಾಗಿ ಪಂದ್ಯಾಟದ ವೀಕ್ಷಣೆ ಮಾಡಿಕೊಡ್ತಾ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆ ನಮ್ಮ ಚಿತ್ರದುರ್ಗ ಪರಿಸರದ ಬಹಳಷ್ಟು ಮಂದಿ ಕ್ರಿಕೆಟ್ ಪಂದ್ಯಾಟದ ವೀಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ತಮ್ಮ ದೈನಿತ್ಯದ ಚಟುವಟಿಕೆಗಳನ್ನು ಮುಗಿಸಿಕೊಂಡು ಈಗಾಗಲೇ ಫೆಡ್ಲೈಟ್ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಕ್ರೀಡಾ ಅಭಿಮಾನಿಗಳಿಗೆ ಕೂಡ ನಾವು ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ.
ಸುಂದರತೆಯ ಚೆಂಡು ಔಟ್ಸೈಡ್ ಹಾಫ್ ಸೈಡ್ ಬಲಗೊಟ್ಟದ ಹೊರಬಾಕೆ ಸಾಗ್ತಾ ಇದೆ. ವೈಡ್ ಬಾಲಿನ ಸೂಚನೆಗಳು ನಿರ್ಣಾಯಕರು ನೀಡುತ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 13ಕ್ಕೆ ತಲುಪ್ತಾ ಇದೆ. 13 ರನ್ಸ್. ಪ್ರಮುಖ 2 ಹುದ್ದರಿನ ಕಳ್ಕೊಳ್ತಾ ಇರ್ತಕ್ಕಂಥ ತಂಡ ಮದಕರಿ ಸೂಪರ್ ಕಿಂಗ್ಸ್. ಸುಂದರತೆಯ ಚೆಂಡು ಓವರ್ ಮುಕ್ತಾಯವಾಗ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ತಂಡದ ಒಟ್ಟು ಮೊತ್ತ 13. ಪತನ ಕಂಡ ಹುದ್ದಾರಿಗಳ ಸಂಖ್ಯೆ 2. ಪ್ರಮುಖ 2 ವಿಕೆಟ್ಸ್ಗಳನ್ನು ಕಳ್ಕೊಂಡಿರ್ತಕ್ಕಂಥ ಸೂಪರ್ ಕಿಂಗ್ಸ್ ತಂಡ ಅಂತಿಮ 6 ಓವರ್ಗಳು ಇನ್ನೂ ಕೂಡ ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ದಾಖಲಿಸ್ತಾರೆ. ಎದುರಾಳಿಗಳಿಗೆ ಅದೆಷ್ಟರ ಟಾರ್ಗೆಟ್ ಅನ್ನು ನೀಡುತ್ತಾರೆ ನೋಡಬೇಕಾಗಿದೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. ಬಹುಶಃ ಒಂದು ಪಂದ್ಯಕೂಟದಲ್ಲಿ 12 ತಂಡಗಳು ಭಾಗವಹಿಸ್ತಾ ಇದೆ. ಮಹಾಕಾಲ ಜಾಗ್ವಾರ್ಸ್ ಅನ್ನುವಂಥ ತಂಡ ಭಾಗವಹಿಸ್ತಾ ಇದೆ. ಜೊತೆಗೆ ಚಿನ್ಮೂಲಾದ್ರಿ ಚೀತಾಸ್ ತಂಡ ಭಾಗವಹಿಸ್ತಾ ಇದೆ. ರೆಡ್ ಬ್ಯಾಕ್ಸ್ ತಂಡ ಕಾಣ್ತಾ ಇದೆ. ಸುವರ್ಣ ಸ್ಪಾಟನ್ಸ್ ತಂಡ ಕಾಣ್ತಾ ಇದೆ. ಶ್ರೀ ಕ್ರಿಕೆಟರ್ಸ್ ಕಾಣ್ತಾ ಇದೆ. ಅದೇ ರೀತಿ ಫತೇಹ್ ಟೈಗರ್ಸ್, ಬಜರಂಗಿ ಕ್ರಿಕೆಟರ್ಸ್, ಕದಂಬ ಗ್ಲಾಡಿಯೇಟರ್ಸ್, MIS 11, ISR ಟೈಟಾನ್ಸ್, ಮದಕರಿ ಸೂಪರ್ ಕಿಂಗ್ಸ್, ಸಮೀರ್ ಚಾಲೆಂಜರ್ಸ್, ಈ ರೀತಿಯಾಗಿ 12 ತಂಡಗಳು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದೆ. ಬಹುಶಃ ಲೈಟ್ಸ್ ಆನ್ ಆಗಿದೆ. ಮೊದಲ ಪಂದ್ಯಾಟವನ್ನು ಬಜರಂಗಿ ಕ್ರೀಡರ್ಸ್ ಮತ್ತು ಮದಕರಿ ಸೂಪರ್ ಕಿಂಗ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹೊಸ ಬೌಲರ್ ಮಂಜು ಎಸ್ಗಾರಿಕೆ ಭಾಗದಲ್ಲಿ 1000ಕ್ಕೂ ಅಧಿಕ ಮಂದಿ ಈ ಒಂದು ಪಂದ್ಯಾಟದ 5000ಕ್ಕೂ ಅಧಿಕ ಮಂದಿ ನೇರ ಪ್ರಸಾರದ ವೀಕ್ಷಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದಿಸಿಕೊಳ್ತಾ ಇದ್ದಾವೆ. ನಮ್ಮ ಯೂಟ್ಯೂಬ್ ಚಾನಲ್ ಎಂ ಸ್ಪೋರ್ಟ್ಸ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಯಾವುದೇ ಜಿಲ್ಲೆ, ರಾಜ್ಯ, ದೇಶ, ವಿದೇಶಗಳಲ್ಲಿ ಯಾವುದೇ ರೀತಿ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನು ನೀಡ್ತಾ ಇದ್ರು ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿದರೆ ತಮಗೆಲ್ಲ ಮಾಹಿತಿಗಳು ಲಭಿಸ್ತದೆ. ತಾವು ಇದ್ದುಕೊಂಡಲ್ಲೇ ನೇರವಾಗಿ ಆರಾಮ್ಸೆ ಕುಳಿತುಕೊಂಡು ಆ ಪಂದ್ಯದ ನೇರ ಚಿತ್ರಣವನ್ನು ನೋಡಬಹುದಾಗಿದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ನಮ್ಮ ಎಂ ಸ್ಪೋರ್ಟ್ಸ್ ಅಂತ ಸಚಿನ್ ಮಹಾದೇವ್ ಮತ್ತು ಓಂಕಾರ್ ಪಾಟೀಲ್ ರವರ ಮಾಲೀಕತ್ವದ ಅರಸೀಕೆರೆದ ಬಹಳಷ್ಟು ಮಂದಿ ಯುವಕರನ್ನು ಬಳಸಿಕೊಂಡು ಈ ಒಂದು ಸಂಸ್ಥೆ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. 1 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬ್ ಅನ್ನು ಹೊಂದಿರತಕ್ಕಂಥ ಏಕಮಾತ್ರ ಸಂಸ್ಥೆ ಎಂ ಸ್ಪೋರ್ಟ್ಸ್. ಮಂಜು ಎಸೆದ ಚೆಂಡು ಔಟ್ಸೈಡ್ ಆಫ್ ಸೈಡ್ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ತಂಡ ಮೊತ್ತ 14 ರನ್ಸ್. ಓಟದ ಬರವನ್ನು ಕಾಣ್ತಾ ಇರ್ತಕ್ಕಂಥ ತಂಡಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಧನಾತ್ಮಕ ಅಂಶ ಪ್ಲಸ್ ಪಾಯಿಂಟ್, ಹುಡುಗರ ಓಟ, ಗಿಫ್ಟ್ ಮಾದರಿಯ ಓಟ್ಗಳು ಬರ್ತಾ ಇದೆ. ಸ್ವಚೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ನೆಗೆತವನ್ನ ಕಾಣ್ತಾ ಇದೆ. ಡಾಟ್ ಡೆಲಿವರಿ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಮಂಜು ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಆರಂಭಿಕ ಹಂತದಲ್ಲಿ ಮೊದಲ ಓವರ್ ಬಸವರಾಜ, ಬಳಿಕ ರಮೇಶ್, ಇವಾಗ ಮಂಜು. ಸುಂದರತೆಯ ಚೆಂಡು ಓಟಗಳ ಅವಕಾಶಗಳನ್ನು ನೀಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಸುಂದರತೆಯ ಹೊಡೆತ. ಬಾಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಸಾಗ್ತಾ ಇದೆ. ಒಂದೋಟದ ಪೂರೈಕೆಯನ್ನು ಮಾಡಿದ್ರು. ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂಥ ಪಂದ್ಯಾಟದಲ್ಲಿ ನಮ್ಮೊಂದಿಗೆ ಮ್ಯಾನುವಲ್ ಸ್ಕೋರರ್ ಆಗಿ ನಮ್ಮ ಸ್ಥಳೀಯ ಪರಿಸರದ ಕ್ರಿಕೆಟ್ ಪ್ರಿಯಕರಾಗಿರ್ತಕ್ಕಂಥ ಆಟಗಾರರಾಗಿರ್ತಕ್ಕಂಥ ಶ್ರೀಯುತ ಅವಿನಾಶ್ ರವರಿದ್ದಾರೆ. ಜೊತೆಗೆ ನಮ್ಮ ಟೆಕ್ನಿಷಿಯನ್ ಸ್ಕೋರರ್ ಆಗಿರ್ತಕ್ಕಂಥ ಅವಿನಾಶ್ ಅರಸೀಕೆರೆ ಪರಿಸರದವರು ನಮ್ಮೊಂದಿಗಿದ್ದಾರೆ. ಎಂ ಸ್ಪೋರ್ಟ್ಸ್ ಕಾರ್ಯಕರ್ತರಾಗಿದ್ದಾರೆ. ಹಾಗೆ ನಮ್ಮ ಸಹ ವೀಕ್ಷಕವನ್ನಾಗಿರೋ ಬೆಂಗಳೂರು ಪರಿಸರದ ಗಿರಿ ಸರ್ ನಮ್ಮೊಂದಿಗಿದ್ದಾರೆ. ಸ್ಥಳೀಯ ವೀಕ್ಷಕರಾಗಿರ್ತಕ್ಕಂಥ ಅರ್ಜುನ್ ಮತ್ತು ಜಕಾಬಾಯ್, ಕ್ಷಣಕ್ಕೂ ಮಾಹಿತಿಯನ್ನು ನೀಡುವಂಥ ಜಕಾಬಾಯ್ ಮತ್ತು ಅರ್ಜುನ್ ರವರು ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ಕೂಡ ಸಂಸ್ಥೆ ಮುಖಾಂತರವಾಗಿ ಅಭಿನಂದನೆ, ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ. ಈ ನಡುವೆ ವೈಡ್ ಬಾಲ್ ಅಕ್ರಮ ಎಸೆತ ನೆಗೆತವನ್ನು ಕಾಣ್ತಾ ಇದೆ. ವೈಡ್ ಬಾಲ್ ಸೂಚನೆ ಮೊತ್ತ 16, 16 ರನ್ಸ್ ಫಾರ್ ಲಾಸ್ ಆಫ್ 2 ವಿಕೆಟ್ಸ್ ಮದಕರಿ ಸೂಪರ್ ಕಿಂಗ್ಸ್. ಮತ್ತೆ ಮಂಜು ಸಹ ಆಟಗಾರರಿಂದ ಕೆಲವೊಂದು ತಂತ್ರ ಪ್ರತಿತಂತ್ರವನ್ನು ಪಡೆದುಕೊಂಡು ಸುಂದರತೆಯ ಎಸೆತ, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಡೆಲಿವರಿ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಸಾಕಷ್ಟು ಮಂದಿ ಹೃದಯ ಶ್ರೀಮಂತಿಕೆ ಕ್ರೀಡಾಭಿಮಾನಿಗಳು ಬೆಳಗ್ಗಿನಿಂದಲೂ ಕೂಡ ಈ ಒಂದು ಪಂದ್ಯಕೂಟದ ವೀಕ್ಷಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಬ್ಲಾಕ್ ಹೋಲ್ಸ್ ಮಾಡುವಂತಹ ಪ್ರಯತ್ನ, ಯಾರ್ಕರ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ನಿರ್ಣಾಯಕರು ಲೆಗ್ ಬಾಯ್ ತೀರ್ಪನ್ನು ನೀಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಾಂಡ ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಆ ನಿಟ್ಟಿನಲ್ಲಿ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಡಾಟ್ ಡೆಲಿವರಿ
16ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿದೆ. ಎಸ್, ಇಲ್ಲಿ LED ಸ್ಕ್ರೀನ್ ಲೈಟ್ ಅನ್ನು LED ಸ್ಕ್ರೀನ್ ಆಫ್ ಮಾಡಿ ಅನ್ನೋದಕ್ಕೆ ಕೇಳ್ತಾ ಇದೆ. ನಮ್ಮ ಮುಖ್ಯ ವೇದಿಕೆಯಲ್ಲಿ ಇರ್ತಕ್ಕಂಥ LED ಸ್ಕ್ರೀನ್ ಆಫ್ ಮಾಡಿ ಸರ್, ದಾಂಡಿಗರಿಗೆ ಅಡಚಣೆ ಆಗ್ತದೆ. ಥ್ಯಾಂಕ್ ಯು. ಎಸ್, ಪಂದ್ಯಾಟವನ್ನು ಆರಂಭಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಸಪೋರ್ಟ್ ಮಾಡುವಂತ ಪ್ರಯತ್ನ, ಔಟ್ ರನ್ಸ್ ಆಗ್ತಾ ಇದೆ, ಕ್ರಾಸ್ ಭಾಗದಲ್ಲಿ ಸಾಗ್ತಾ ಇದೆ, ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕೇವಲ ಒಂದು ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ತನ್ನ ಮೊತ್ತ 17 ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3, ತನ್ನದ ಒಟ್ಟು ಮೊತ್ತ 17, ಪತನಗೊಂಡ ಹೋದಾರಿಗಳ ಸಂಖ್ಯೆ 2. ಆರಂಭಿಕ ಆಟಗಾರರಾಗಿ ಅಂಕಣಕ್ಕೆ ಆಗಮಿಸಿಕೊಂಡು ಜೆ ಕುಮಾರ್ ಬಹಳ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಅಲ್ಲಿ ಸ್ಪ್ರೇ ಇದ್ರೆ ಕೊಡಿ, ಫಾಸ್ಟ್ ಏಡ್ ಕಿಟ್ ಇದ್ರೆ ದಯವಿಟ್ಟು ಕೊಡಿ ನಾಗರಾಜ್ ಅವರಿಗೆ, ಸಾರಿ ಕುಮಾರ್ ಅವರಿಗೆ. ಹಲೋ, ಎಸ್, ಪಂದ್ಯಾಟವನ್ನು ಆರಂಭಿಸಿಕೊಳ್ಳಿನದಾಗಿ ನಾವು ಕೇಳಿಕೊಳ್ತೇವೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 17. ಹೊಸ ಬೌಲರ್ ರಮೇಶ್ ಎಸ್ಗಾರಿಕೆ ಭಾಗದಲ್ಲಿ ಕೂಟದ 2 ಮತ್ತು ತಂಡದ 4ನೇ ಓವರ್, ಚತುರ್ಥ ಓವರ್ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ರಮೇಶ್ ಎಸ್ಗಾರಿಕೆಯಲ್ಲಿ ರಮೇಶ್ ಎಸೆದ ಮೊದಲ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ, ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕೇವಲ 1 ಓಟಗಳ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 18. ಪ್ರಗತಿಯ 4ನೇ ಓವರ್, ಅಂತಿಮ 5 ಎಸೆತ ಬಾಕಿ ಉಳಿತಾ ಇದೆ. ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರ್ತಕ್ಕಂಥ ಬಜರಂಗಿ ಕ್ರಿಕೆಟರ್ಸ್ ಎಲೆಕ್ಟೆಡ್ ಬಾಲ್ ಫಾಸ್ ನಿರ್ಣಯವನ್ನು ನೀಡಿ ಬಹಳ ಉತ್ತಮ ರೀತಿಯ ಒಂದು ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸುಂದರತೆಯ ಚೆಂಡು, ಸ್ಲೋವರ್ ಚೆಂಡು, ಜಾಣ್ಮ ಎಸೆತ, ಒಟ್ಟಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಚುಕ್ಕಿಯ ಎಸೆತ, ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬಹುಶಃ ನಮ್ಮ DCL ಸಂಘಟಕರ 1.5-2 ತಿಂಗಳ ಹಗಲು ರಾತ್ರಿಯ ಒಂದು ಪ್ರಯತ್ನದ ಮೇರೆಗೆ ಒಂದು ಪಂದ್ಯ ಕೂಡ ಸಾಗ್ತಾ ಇದೆ. ಈ ಪಂದ್ಯಾಟಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ನಾವು ಅಭಿನಂದಿಸಿಕೊಳ್ತೇವೆ. ಆರಂಭಿಕ ಹಂತದಲ್ಲಿ ಒಂದು ಪಂದ್ಯಾಟಕ್ಕೆ ನಮ್ಮ ನಗರಸಭಾ ಅಧ್ಯಕ್ಷರು ಆಗಮಿಸಿಕೊಂಡು ಕ್ರಿಕೆಟ್ ಪಂದ್ಯಾಟಕ್ಕೆ ಯಶಸ್ವಿಯಾಗಿ ಚಾಲ್ತಿಯನ್ನು ನೀಡಿದರು. ಇವಾಗ ನಮ್ಮ ಚಿತ್ರದುರ್ಗ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ GH ತಿಪ್ಪಾರೆಡ್ಡಿಯವರು ಕೂಡ ಆಗಮಿಸಿ ಕ್ರಿಕೆಟ್ ಪಂದ್ಯಾಟವನ್ನು ಯಶಸ್ವಿಗೊಳಿಸಿಕೊಡ್ತಾ ಇದ್ದಾರೆ. ಮೊದಲ ಹೊನಲು ಬೆಳಕಿನ ಪಂದ್ಯಾಟದ ಟಾಸ್ ಪ್ರಕ್ರಿಯೆಯನ್ನು ನಡೆಸಿಕೊಟ್ರು. ಸಾಕಷ್ಟು ಒತ್ತಡದಲ್ಲಿದ್ದರೂ ಕೂಡ ನಮ್ಮ ಕರೆಗೆ ಹೂಗೊಟ್ಟುಕೊಂಡು ಆಗಮಿಸಿ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಚೆಂದ ಕಾಣಿಸಿಕೊಟ್ಟಿದ್ದಕ್ಕಾಗಿ ನಾವು ನಮ್ಮ ಶಾಸಕರಿಗೆ ನಮ್ಮ ಸಂಘಟಕರ ವತಿಯಿಂದ ಅಭಿನಂದನೆ, ಕೃತಜ್ಞತೆಯನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. 4ನೇ ಓವರ್ ಚಾಲ್ತಿಯಲ್ಲಿದೆ. ತನ್ನ ಮೊತ್ತ 20 ರನ್ಸ್. ರಮೇಶ್ ಈ ಬಾರಿ ರಮೇಶ್ ಎಸೆದ ಚೆಂಡು, ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಮಿಡಾನ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. 21ಕ್ಕೆ ತಲುಪ್ತಾ ಇದೆ. ಪ್ರತಿ ಎಸೆತಕ್ಕೂ ಒಂದು ಓಟವನ್ನು ಬ್ಯಾಕ್ ಟು ಬ್ಯಾಕ್ ಕದೆಯುವಂಥ ಪ್ರಯತ್ನದಲ್ಲಿದ್ದಾರೆ ದಾಂಡಿಗರು. ಸ್ವಲ್ಪ ಮಟ್ಟಿಗೆ ಉದಾರಿ ಅಗತ್ಯವನ್ನು ಕಂಡಿರ್ತಕ್ಕಂಥ ಸೂಪರ್ ಕಿಂಗ್ಸ್ ಇವಾಗ ದಾಂಡಿಗರು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುವಂಥ ಹಂತದಲ್ಲಿದ್ದಾರೆ. ಇದೇ ರೀತಿಯ ಒಂದು ಲೆಕ್ಕಾಚಾರವನ್ನು ಮಾಡಿದರೆ ಕೊನೆಯ ಡೆತ್ ಸ್ಲಾಗ್ ಓವರ್ಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳನ್ನು ಕಾಣಬಹುದಾಗಿದೆ. ಸ್ಟೆಪ್ ಔಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಒಂದು ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತನ್ನ ಮೊತ್ತ
2ರಲ್ಲಿ ಕಾಣ್ತಾ ಇದೆ. ಮುಕ್ತಾಯ 4 ಓವರ್ ಆಗಿ ಕಾಣ್ತಾ ಇದೆ. 4 ಓವರ್ಗಳ ಮುಕ್ತಾಯ. ಪಾನೀಯ ವಿರಾಮ 2 ಮಿನಿಟ್ಸ್ ನಿಮಗೆ ಡ್ರಿಂಕ್ಸ್ ಬ್ರೇಕ್ ಅನ್ನು ನೀಡ್ತಾ ಇದ್ದಾವೆ. ಯಾವುದೇ ರೀತಿಯ ಒಂದು ಚರ್ಚೆ ಇದ್ರೂ ಕೂಡ, ತುರ್ತು ಸಭೆ ಇದ್ರೂ ಕೂಡ ಮುಗಿಸಿಕೊಳ್ಳಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಡಿಜೆ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ್ ಮಸಾಲ ಸಿದ್ದು ಪಾನ್ ಮಸಾಲ ಮೆಲುಕು ಹಾಕುವಂತ ಕರ್ನಾಟಕದ ನೈಸರ್ಗಿಕ. ಹಲೋ, ಅಲ್ಲಿ ಸೂಪರ್ ಕಿಂಗ್ಸ್ ಆಟಗಾರ ಪದು ಸರ್, ದಯವಿಟ್ಟು ಇಬ್ಬರು ಮಾತ್ರ ಒಳಗೆ ಬರಬೇಕು. ಬೆಳಗ್ಗೆಯಿಂದ ನೋಡಿದ್ದೀರಾ, ಇಬ್ಬರು ಮಾತ್ರ ಒಳಗೆ ಬನ್ನಿ ಸರ್, ನಮ್ಮೊಂದಿಗೆ ಸಹಕರಿಸಿ. ಎಲ್ಲ ಆಟಗಾರರು ಕೂಡ 4 ಓವರ್ಗಳ ಬಳಿಕ ನಾವು ಒಂದು ಡ್ರಿಂಕ್ಸ್ ಬ್ರೇಕ್ 2 ಮಿನಿಟ್ಸ್ಗಳ ಕಾಲ ನೀಡಿದರೆ ಅದಕ್ಕೆ ಆ ತಂಡದ 2 ಸದಸ್ಯರಿಗೆ ಮಾತ್ರ ನಾವು ಒಳ ಬರುವಂಥ ಅವಕಾಶವನ್ನು ನೀಡ್ತೇವೆ. ಅದನ್ನು ಅದೇ ರೀತಿಯಾಗಿ ಬಳಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನದ ಪಂದ್ಯಾಕೂಟದ ಒಂದು ನೇರ ಪ್ರಸಾರ ಭಾಳಷ್ಟು ಮಂದಿ ವಿದೇಶಿ ನೆಲದಲ್ಲ ಕೂಡ ನಮ್ಮ ತವರಿನ ಭಾಳಷ್ಟು ಮಂದಿ ಕ್ರೀಡಾ ಪ್ರಿಯಕರೆಲ್ಲರೂ ಕೂಡ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಿತ್ರರು ಸಾಕಷ್ಟು ಮಂದಿ ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಯಶಸ್ಸಿನ ಒಂದು ಕ್ರಿಕೆಟ್ ಪಂದ್ಯಾಟ ಸಾಗ್ತಾ ಇದೆ. ತಾವೆಲ್ಲರೂ ಕೂಡ ನಮ್ಮೊಂದಿಗೆ ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ್ ಮಸಾಲ ಸಿದ್ದು ಪಾನ್ ಮಸಾಲ. 2 ವಿಕೆಟ್ಸ್ ಮದಕರಿ ಸೂಪರ್ ಕಿಂಗ್ಸ್. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್, ರಾಜ್ಯದಲ್ಲಿಯೇ ಪ್ರಸಿದ್ಧವಾದ ಗ್ರಾನೈಟ್ಸ್ ಮತ್ತು ಮಾರ್ಬಲ್ಸ್ ಶೋರೂಮ್. ನಮ್ಮಲ್ಲಿ ಬ್ಲೂ ಪರ್ಲ್, ಓಲ್ಗಾ ಬ್ಲೂ, ಬ್ಲ್ಯಾಕ್ ಮಾರ್ಕಿನೋ, ಶಿವಾ ಗೋಲ್ಡ್ ಮುಂತಾದ ಎಕ್ಸ್ಪೋರ್ಟ್ ಕ್ವಾಲಿಟಿ ಇಂಡಿಯನ್ ಮತ್ತು ಇಂಪೋರ್ಟೆಡ್ ಗ್ರಾನೈಟ್ಗಳು, ನ್ಯಾಚುರಲ್ ಸ್ಟೋನ್ಗಳು ಮತ್ತು ಆರ್ಟಿಫಿಷಿಯಲ್ ಮಾರ್ಬಲ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ. ಸರ್, ದಯವಿಟ್ಟು ನಮ್ಮ ಮುಖ್ಯ ವೇದಿಕೆಯಲ್ಲಿ ಇರ್ತಕ್ಕಂಥ LED ಸ್ಕ್ರೀನ್ ಆಫ್ ಮಾಡಿ. ದಾಂಡಿಗರಿಗೆ ಅಡಚಣೆ ಉಂಟಾಗ್ತದೆ. ಎಸ್, ದಯವಿಟ್ಟು ಆಫ್ ಮಾಡಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಸ್ಕ್ರೀನ್ ಅನ್ನು ಆಫ್ ಮಾಡಿ ಸರ್. ಸಾರಿ, ಅಡೆತಡೆಗೆ ಸಾರಿ, ಕ್ಷಮೆ ನಾಚಿಸ್ತಾ ಇದ್ದಾವೆ. ಸುಂದರತೆಯ ಚೆಂಡೋ ಎಸ್ಗಾರಿಕೆ ಭಾಗದಲ್ಲಿ ಬರುತ್ತೆ. ಮೊದಲ ಎಸೆತ ಸ್ವಿಚ್ ಮಾಡುವಂಥ ಪ್ರಯತ್ನವನ್ನು ದಾಂಡಿಗರು ಮಾಡಿದ್ರು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟಾ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತಿನ ದಿನ ಕರ್ನಾಟಕ ಟೆನ್ನಿಸ್ ಕ್ರೀಡೆ ವಿದ್ಯಮಾನವನ್ನು ಗಮನಿಸುವುದಾದರೆ ಬಹಳಷ್ಟು ಉತ್ತಮ ರೀತಿಯ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸ್ತಾರೆ. ದಕ್ಷಿಣ ಕನ್ನಡ ಮಂಗಳೂರು ಪರಿಸರದಲ್ಲಿ ಶಾರ್ಟ್ ಪಿಚ್ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸ್ತಾರೆ. ಸೂಪರ್ 8 ಅಂಡ್ ಸೂಪರ್ 6 ಈ ರೀತಿ ಎಲ್ಲ ಒಂದು ರೀತಿಯ ಪಂದ್ಯಾಟವನ್ನು ನಡೆಸ್ತಾರೆ. ಈ ನಡುವೆ ಹೊದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಪದು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಆಟಗಾರ, ಬಿರುಸಿನ ಆಟವನ್ನು ಆಡಬಲ್ಲಂತ ಆಟಗಾರ, ಮದಕರಿ ಸೂಪರ್ ಕಿಂಗ್ಸ್ನ ಮಧ್ಯಮ ಸರದಿಯ ನಂಬುಗೆಯ ಸವ್ಯಸಾಚಿ ನಿಲುವಿನ ಬಿರುಸಿನ ಹೊಡೆತಗಳ ಆಟಗಾರ. ಅದ್ಯಾವ ರೀತಿಯಾಗಿ ಇನ್ನಿಂಗ್ಸ್ ಅನ್ನ ಕಟ್ತಾರೆ ನೋಡಬೇಕಾಗಿದೆ. ಕೊನೆಯ ಸ್ಲಾಗ್ ಮತ್ತು ಡೆತ್ ಓವರ್ಗಳಲ್ಲಿ ಅದ್ಯಾವ ರೀತಿಯ ಹೊಡೆತಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಸಾಕಷ್ಟು ತಂಡಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡಿ ವೈಯಕ್ತಿಕವಾಗಿ ಬಹಳಷ್ಟು ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ಪದು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಇತ್ತ ಭರತ್ ಎಸ್ಗಾರಿಕೆ ಭಾಗದಲ್ಲಿ ಶ್ರೇಷ್ಠ ಮಟ್ಟದ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ.
ಮೊದಲ ಚೆಂಡು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಸ್ಲೋವರ್ ಚೆಂಡು ಸ್ವೀಪ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟ್ಸ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಭರತ್. 5ನೇ ಓವರ್, ಅಂತಿಮ 3 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್. 5ನೇ ಓವರ್ ಚಾಲ್ತಿಯಲ್ಲಿದೆ. ಈ ಬಾರಿ ಎಸೆದ ಚೆಂಡು ಔಟ್ ಸೈಡ್ ದಿ ಆಫ್ ಸ್ಟಂಪ್ ಬಲಗೂಟದ ಹೊರಭಾಗಕ್ಕೆ ಸಾಗ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು, ಅಕ್ರಮ ಎಸೆತದ ಸೂಚನೆಗಳು ನಿರ್ಣಾಯಕರು ನೀಡುತ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 23ರಲ್ಲಿ ಕಾಣ್ತಾ ಇದೆ. ಶೋಚನೀಯ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆ ಸೂಪರ್ ಕಿಂಗ್ಸ್, ಮದಕರಿ ಸೂಪರ್ ಕಿಂಗ್ಸ್. ಬಿರೋಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಡೇವ್ ಬೇಡ ವಿಕೆಟ್ ಸಿ ಮಾರ ಕ್ಯಾಚಿನಲ್ಲಿ ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು ಬರ್ತಾ ಇದೆ. ಸುಲಭದ ಒಂದು ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಬಿರುಸಿನ ಹೊಡೆತಗಳ ಆಟಗಾರ ಪದೂರ್ ಅವರಿಗೆ ಜೀವದಾನ ಲಭಿಸ್ತಾ ಇದೆ. ಅದೃಷ್ಟ ನದೃಷ್ಟ ಕ್ರೀಡೆಯಲ್ಲಿ ಇಲ್ಲಿ ಪದೂರ್ ಅವರಿಗೆ ಅದೃಷ್ಟ ಕೈ ಹಿಡಿತಾ ಇದೆ. ಎದುರಾಳಿ ಬಜರಂಗಿ ಕ್ರೀಡಸ್ಗೆ ಅದೃಷ್ಟ ಕೈ ಕೊಡ್ತಾ ಇದೆ. ಬಹುಶಃ ಈ ಜೀವದಾನವನ್ನು ಪಡೆದಿರ್ತಕ್ಕಂಥ ಆಟಗಾರರು ಅದು ಯಾವ ರೀತಿಯ ಹೊಡೆತಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ತಂಡಕ್ಕೆ ಯಶಸ್ಸಿನ ಹೊಡೆತಗಳನ್ನು ಕೊಡುಗೆಯಾಗಿ ನೀಡುತ್ತಾರೆ ಮತ್ತು ವಿಚಾರವನ್ನು ಕಾದು ನೋಡಬೇಕಷ್ಟೇ. ಈ ನಡುವೆ ಮತ್ತೆ ರೆಡ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 24ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. 5ನೇ ಓವರ್ ಕೊನೆಯ ಎಸೆತ, ಲಾಸ್ಟ್ ಬಾಲ್ ಬಾಕಿ ಉಳಿತಾ ಇದೆ. ಮತ್ತೆ ಭರತ್ ಕೊನೆಯ ಎಸೆತ. ಸುಂದರತೆಯ ಚೆಂಡು ಔಟ್ ರೈಡ್ ಆಗ್ತಾ ಇದೆ. ಶಾರ್ಟ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಯಾಚ್ ಮಾಡ್ಕೊಳ್ಳುವಂತ ಪ್ರಯತ್ನ ಕೈ ಕೊಡ್ತಾ ಇದೆ. 2 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮಿಂಚಿನ ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಪದ್ದು ಮತ್ತು ಶ್ರೀಕಾಂತ್. ಗೂಟ ರಕ್ಷಕರು ಕ್ಯಾಚ್ ಪಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ಎಡವಿಕೆ ಆಗ್ತಾ ಇದೆ. 2 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ ಒಟ್ಟು ಮೊತ್ತ 26. ಪ್ರಮುಖ 3 ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. ಬಹುಶಃ ಈ ಅಂಕಣದಲ್ಲಿ 48 ಎಸೆತಗಳ ಮುಂದೆ 60+ ಓಟವನ್ನು ದಾಖಲಿಸಿದ್ರು ಕೂಡ ಹೋರಾಟಕಾರಿ ಮೊತ್ತವನ್ನು ಕಾಣಬಹುದಾಗಿದೆ. ಹೆಚ್ಚು ಕಮ್ಮಿ ಪ್ರತಿಯೊಂದು ತಂಡವು ಇವತ್ತಿನ ದಿನ ಗಮನಿಸಿದರೆ 60+ ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡವು ಕೂಡ 2ನೇ ಹಂತದಲ್ಲಿ ಚೇಸಿಂಗ್ ಮಾಡಬಲ್ಲಂಥ ತಂಡಗಳು ಆ ಮೊತ್ತವನ್ನು ಸುಲಭವಾಗಿ ಚೇಸ್ ಮಾಡಿರ್ತಕ್ಕಂಥ ನಿದರ್ಶನಗಳಿವೆ. ಬಹುಶಃ ಆ ವಿಚಾರವನ್ನು ಗಮನಿಸಿದರೆ 70+ ಓಟಗಳು ಕಡ್ಡಾಯವಾಗಿ ದಾಖಲಿಸಲೇಬೇಕಾಗಿದೆ.
ಬೆರೋಸಿನ ಹೊಡೆತ ಶಾರ್ಟ್ ಮಿಡ್ ವಿಕೆಟ್ ಬಳಿ ಸಾಗ್ತಾ ಇದೆ. ಓಟುಗಳಿಗೆ ಮತ್ತೆ ಅವಕಾಶಗಳನ್ನು ನೀಡ್ತಾ ಇಲ್ಲ. ಬಹಳ ಉತ್ತಮರ್ತಿ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಬಹುಶಃ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಿದರೆ ಕಡ್ಡಾಯವಾಗಿ ಡೀಪ್ ಮಿಡ್ ವಿಕೆಟ್ ಮತ್ತು ಮಿಡ್ ವಿಕೆಟ್ ಲಾಂಗ್ ನಡುವಣ ಸಿಕ್ಸರ್ನ ದಾಖಲಿಸಬಹುದಾಗಿದೆ. ಬೆರೋಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮಿಡ್ ವಿಕೆಟ್ ಸೀಮಾನ ಕ್ಯಾಚ್ನಲ್ಲಿ ಸುಲಭದ ಕ್ಯಾಚ್ ಕಾಯಿಸ್ತಾ ಇರ್ತಾ ಇದೆ. ಪಜು ಡಾಟ್ ಪವಿಲಿಯನ್ ಪದರೂರ ಹುದ್ದೆಯ ಅಗತ್ಯವನ್ನು ಕಾಣ್ತಾ ಇದೆ. 4ನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಮದಕಾರಿ ಫ್ರಾನ್ಸ್. ವ್ಯವಸ್ಥಿತವಾಗಿ 4ನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಮದಕಾರಿ ಫ್ರಾನ್ಸ್. ಮಧು ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. 6ನೇ ಓವರ್ ಮಂಜು ಎಸ್ಗಾರಿಕೆ ಭಾಗದಲ್ಲಿ. ಮಂಜು ಎಸೆದ ಚೆಂಡು ಬಾಲಸ್ ಬ್ಯಾಕ್ ಡೌನ್ ನಡೀತಾ ಇದೆ. ಲಾಂಗ್ ಆನ್ ಭಾಗದಲ್ಲಿ ಶ್ರೀಕಾಂತ್ ಅವರ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಉದಾರಿಯನ್ನ ಕಬಳಿಸ್ತಾ ಇದ್ದಾರೆ ಮಂಜು. 5ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. ಹಲೋ ಹಲೋ ಹ್ಯಾಟ್ರಿಕ್ ಪಡೆಯುವಂತ ಅವಕಾಶಗಳಿತ್ತು. ಅವಕಾಶಗಳು ಕೈ ಚೆಲ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಿಂದ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮಂಜು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಶಿವು ಹೊಸ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ. ಸ್ವಲ್ಪ ಮಟ್ಟಿಗೆ ಮಾಧ್ಯಮ ಸ್ತರದಲ್ಲಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಶ್ರೀಕಾಂತ್ ಅವರ ಹೊದಾರಿ ಹಿಂದಿನ ಎಸೆತದಲ್ಲಿ ಪತನವನ್ನು ಕಂಡಿತ್ತು. ಇವಾಗ ಹೊಸ ಬ್ಯಾಟ್ಸ್ಮನ್ ಶಿವು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಡಿ ಪಾಯಿಂಟ್ ಭಾಗದಲ್ಲಿ ಸಾಕ್ತಾ ಇದೆ. ಸೀಮಾನ ಕ್ಯಾಚ್ನಲ್ಲಿ ಸಾಕ್ತಾ ಇದೆ. 4 ಓಟಗಳ ಸೇರ್ಪಡೆ, ಬೌಂಡರಿ ಸೇರ್ಪಡೆ ಆಗ್ತಾ ಇದೆ. ಈ ಬೌಂಡರಿಯ ಮುಖಾಂತರವಾಗಿ 31 ತಲುಪ್ತಾ ಇದೆ. 31 ರನ್ಸ್. ಬೌಂಡ್ರಿಯ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 31 ಓಟಗಳು. 6 ಓವರ್ಗಳ ಮುಕ್ತಾಯವಾಗ್ತಾ ಇದೆ. 5 ಓವರ್ಗಳನ್ನು ಪತನವನ್ನು ಕಾಣ್ತಾ ಇದೆ. ತಂಡ ಮೊತ್ತ 31 ಓಟಗಳು. ಅಂತಿಮ 12 ಎಸೆತ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ.
ಹಲೋ, ಹೊಸ ಬೌಲರ್ ಭರತ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಕೂಟದ 2 ಮತ್ತು ತಂಡದ 7ನೇ ಓವರ್ ಸ್ಲಾಗ್ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಅಂತಿಮ 11 ಎಸೆತ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದಿನ ಓವರ್ನ ಕೊನೆಯ ಎಸೆತದಲ್ಲಿ ಒಂದು ಬೌಂಡ್ರಿಯನ್ನು ದಾಖಲಿಸಿದರ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 31ರಲ್ಲಿ ಕಾಣ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಸುಂದರತೆ ಎಸೆತ, ಬಹಳಷ್ಟು ಉತ್ತಮ ರೀತಿಯ ಒಂದು ಲೈನ್ ಅಂಡ್ ಲೈನ್ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ 10 ಎಸೆತ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. 1000ಕ್ಕೂ ಅಧಿಕ ಮಂದಿ ಕ್ರೀಡಾಪಟುಗಳೆಲ್ಲರೂ ಕೂಡ ಪಂದ್ಯಾಟದ ವೀಕ್ಷಣೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆ ಮುಖಾಂತರವಾಗಿ ಆತ್ಮೀಯವಾಗಿರತಕ್ಕಂಥ ಆಧಾರದ ವಿನಯಸ್ಪರ್ಶ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ತಮ್ಮೆಲ್ಲರ ಒಂದು ಸಹಕಾರದಿಂದ, ಪ್ರೋತ್ಸಾಹದಿಂದ, ಬೆಂಬಲದಿಂದ ನಮ್ಮ 4 ದಿನಗಳ ಹಗಲು ಮತ್ತು ರಾತ್ರಿಯ ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಾಕೂಟ ಯಶಸ್ವಿಯನ್ನು ಕಾಣ್ತಾ ಇದೆ. ಕೊನೆಯ ಹಂತದವರೆಗೂ ಕೂಡ ತಾವು ಇದೇ ರೀತಿಯಾಗಿ ಶಾಂತ ರೀತಿಯಾಗಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡಿಕೊಟ್ಟು ಕ್ರಿಕೆಟ್ ಪಂದ್ಯಾಟವನ್ನು ಚೆಂದ ಕಾಣಿಸಿಕೊಡಬೇಕು ಅನ್ನೋದಾಗಿ ನಾವು ಕೇಳಿಕೊಂಡವರಿದ್ದಾವೆ. ಸುಂದರತೆಯ ಚೆಂಡು ಜಾನ್ ಮೇ ಆಟ ಗಲ್ಲಿ ವಿಭಾಗದಲ್ಲಿ ನೋಡಿದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ನೋಡಿದ ಹೆಚ್ಚುವರಿ ತಡಮೊತ್ತ 32ಕ್ಕೆ ತಲುಪ್ತಾ ಇದೆ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆ ಇಲ್ಲಿ ಮದಕರಿ ಸೂಪರ್ ಕಿಂಗ್ಸ್. ಸೀಸನ್ 1 ಆವೃತ್ತಿಯಲ್ಲಿ ಫತಾಯ್ ಟೈಗರ್ಸ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ರು. ರೆಡ್ ಬ್ಯಾಕ್ಸ್ ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದಿದ್ರು. ಸೀಸನ್ 2ನಲ್ಲಿ KGT ಲಯನ್ಸ್ ಪ್ರಶಸ್ತಿಯನ್ನು ಎತ್ತಿ ಹಿಡಿತು. ಆವಾಗ ಶ್ರೀ ಕ್ರಿಕೆಟರ್ಸ್ ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದರು. ಇವಾಗ 3ನೇ ಸುತ್ತಿನ ಹಣಾಹಣಿ ಸಾಗ್ತಾ ಇದೆ. 3ನೇ ಸೀಸನ್ 3 ಅನ್ನುವಂಥ ರೂಪದಲ್ಲಿ DCL ಸಾಗ್ತಾ ಇದೆ. ಅದ್ಯಾವ ತಂಡಗಳು ಪ್ರಶಸ್ತಿ ಸುತ್ತಿನ ಹಣಾಹಣಿಗೆ ತೇರ್ಪಡೆಯನ್ನು ಕಂಡುಕೊಳ್ತಾರೆ, ಪ್ರಶಸ್ತಿಯನ್ನು ಗಿಟ್ಟಿಸಿಕೊಳ್ತಾರೆ ಎಂಬುದನ್ನು ಕಾದಿ ನೋಡಬೇಕಾಗಿದೆ. ಮತ್ತೆ ಭರತ್ ತುಶಿವೋ ಸ್ವಿಚ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಡೀಪ್ ಕವರ್ಸ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದೋಟದ ಪೂರೈಕೆಯನ್ನು ಮಾಡಿದ್ರು. ಕೇವಲ ಒಂದೋಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. 2ನೇ ಓಟಗಳ ಪ್ರಯತ್ನಗಳನ್ನು ಮಾತ್ರ ದಾಂಡಿಗರು ಮಾಡ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 33ರಲ್ಲಿ ಕಾಣ್ತಾ ಇದೆ. 33 ಕನಿಷ್ಠ ಮೊತ್ತವನ್ನು ಪೇರಿಸ್ತಾ ಇದೆ. ಕೊನೆಯ ಹಂತದಲ್ಲೂ ಕೂಡ 1-2 ಸಿಕ್ಸರ್ಗಳು ದಾಖಲಾತಿಯನ್ನು ಕಂಡ್ರೆ 50 ಆಸುಪಾಸಿನ ಓಟವನ್ನು ಮದಕರಿ ಸೂಪರ್ ಕಿಂಗ್ಸ್ ಆಟಗಾರರು ಕಾಣಬಹುದಾಗಿದೆ. ಈ ಬಾರಿ ಎಸೆದ ಚೆಂಡು ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಟೂರ್ನಮೆಂಟಿನ ಅತಿ ಅಗಲದ ವೈಡ್ ಬಾಲ್ ಭರತ್ ರವರು ನಿರ್ವಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಓಟದ ಹೆಚ್ಚುವರಿ ತಂಡ ಮೊತ್ತ 34. ಪೂರ್ಣಾಂತರವಾಗಿ ಬಿದ್ದಿರತಕ್ಕಂಥ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಬಾಕಪ್ ವಿಚಾರ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 1ರ ಬದಲಿ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡ ಮೊತ್ತ 36ಕ್ಕೆ ತಲುಪ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 7, ಪತನಗೊಂಡ ಹುದರಿಗಳ ಸಂಖ್ಯೆ 5. ತಂಡ ಒಟ್ಟು ಮೊತ್ತ 36 ಓಟಗಳು. ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಈ ಪಂದ್ಯದ ತರುವಾಯ ದಿನದ ಮುಂದಿನ ಪಂದ್ಯಕ್ಕಾಗಿ ಶ್ರೀ ಕ್ರೀಡರ್ಸ್ ವರ್ಸಸ್ ರೆಡ್ ಬ್ಯಾಕ್ಸ್ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಮೊದಲ ಸೆಷನ್ ಮುಕ್ತಾಯದ ಬಳಿಕ ಟಾಸ್ ಕಾರ್ಯಕ್ರಮಕ್ಕೆ ಮುಖ್ಯ ವೇದಿಕೆ ಮುಂಭಾಗಕ್ಕೆ ನಾಯಕರು ಬರಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಈ ಪಂದ್ಯದ ತರುವಾಯ ಮುಂದಿನ ಪಂದ್ಯಕ್ಕಾಗಿ ಶ್ರೀ ಕ್ರಿಕೆಟರ್ಸ್ ಮತ್ತು ರೆಡ್ ಬ್ಯಾಕ್ಸ್ ಆಟಗಾರರು ಸಿದ್ಧತೆಯಲ್ಲಿರಬೇಕು ಅನ್ನೋದಾಗಿ ನಾವು ಮತ್ತೆ ಕೇಳಿಕೊಳ್ತಾ ಇದ್ದೇವೆ. ಹೊಸ ಬೌಲರ್ ಬಸವರಾಜ್ ಮೊದಲ ಪವರ್ ಪ್ಲೇ ಓವರ್ ಎಸೆಗಾರಿಕೆಯನ್ನು ಮಾಡಿದ್ರು. ಇವಾಗ ಕೊನೆಯ ಡೆತ್ ಓವರ್ನಲ್ಲಿ ಮತ್ತೆ ಅದೇ ಬಸವರಾಜ್ರವರನ್ನ ಪರಿಚಯಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. LED ಸ್ಕ್ರೀನ್ಗಳ ನಡುವೆ, ಬ್ಯಾನರ್ಸ್ಗಳ ನಡುವೆ, ಪೆಂಡಾಲ್ಗಳ ನಡುವೆ, ಲೈಟ್ಸ್ಗಳ ನಡುವೆ DCL ಕ್ರಿಕೆಟ್ ಪಂದ್ಯಾಕೂಟ ಬಹಳಷ್ಟು ಯಶಸ್ವಿಯಾಗಿ ಶಾಂತಚಿತ್ತವಾಗಿ ಸಾಗ್ತಾ ಇದೆ. ಲಾಸ್ಟ್ ಓವರ್
ಬಸವರಾಜ್. ನಿಮಗೆ ನೀಡಿರ್ತಕ್ಕಂಥ ಸಮಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಬಜರಂಗಿ ಕ್ರೀಡಾ ಆಟಗಾರ ಗಮನಿಸಿಕೊಳ್ಳಿ ದಯವಿಟ್ಟು. ಸ್ವಿಚ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಳಿ ಅವಕಾಶಗಳು ಬರ್ತಾ ಇಲ್ಲ. ಡಾಟರ್ ಡೆಲಿವರಿ ಕಾಣ್ತಾ ಇದೆ. ಅಂತಿಮ 5 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 5 ಬಾಲ್ ರಿಮೈನಿಂಗ್, ಲಾಸ್ಟ್ ಓವರ್ ರಿಮೈನಿಂಗ್. ಕೊನೆಯ 5 ಎಸೆತಗಳು ಬಾಕಿ ಉಳಿತಾ ಇದೆ. ತಡ ಮೊತ್ತ 36ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. 8ನೇ ಓವರ್ ಚಾಲ್ತಿಯಲ್ಲಿದೆ. ಮತ್ತೆ ಬಸವರಾಜ್ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ತನ್ನ ಮೊತ್ತ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಕೈಗೊಡ್ತಾ ಇದೆ. 4 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬೌಂಡ್ರಿಯ ಮುಖಾಂತರವಾಗಿ ತನ್ನ ಮೊತ್ತ 40ಕ್ಕೆ ತಲುಪ್ತಾ ಇದೆ. 40 ರನ್ಸ್. ಸುಂದರತೆಯ ಚೆಂಡು. ಓಟಗಳ ಅವಕಾಶಗಳು ಬರ್ತಾ ಇದೆ. ರನ್ಔಟ್ ಅವಕಾಶವನ್ನು ಕೈ ಚೆಲ್ಲಿದ್ರು. 1ರ ಬದಲಿ 2 ಓಟದ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ವೈಡ್ ಅನ್ನುವಂಥ ತೀರ್ಪುಗಳು ಕೂಡ 2+1. ತಡ ಮೊತ್ತ 43, 43. ಅಂತಿಮ ಓವರ್ನಲ್ಲಿ ಉಚಿತ ಓಟವನ್ನು ನೀಡುತ್ತಾ ಇದ್ದಾರೆ. 43ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 4 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 4 ಬಾಲ್ ರಿಮೈನಿಂಗ್. ಲಾಸ್ಟ್ 4 ಎಸೆತಗಳು ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಬಸವರಾಜ್ ಎಸ್ಗಾರಿಕೆ ಭಾಗದಲ್ಲಿ ಆಟಗಾರರಿಂದ ಕೆಲವೊಂದು ತಂತ್ರ ಪ್ರತಿತಂತ್ರವನ್ನು ಪಡೆದುಕೊಂಡು ಕೆಲವೊಂದು ಟಿಪ್ಸ್ಗಳನ್ನು ನೀಡ್ತಾರೆ, ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಎಸ್ಗಾರರಿಗೆ. ಸ್ವಚೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಈ ಬಾರಿ ಬಾಯ್ಸ್ ನಡುವೆ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಹೊದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಎಸ್, ಸ್ಟ್ರೈಕ್ ಬದಲಿಸುವಂತ ಪ್ರಯತ್ನದಲ್ಲಿ ಎಡವೈಕೆ ಆಗ್ತಾ ಇದೆ. ಶಿವಮೊಗ್ಗ ಟು ಪವಲಿಯನ್. ಶಿವರವರ ಹೊದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಮಧುರ್ ಅವರ ಹೊದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಹಲೋ, ಅಲ್ಲಿ ಸಂಘಟಕರ ಮೇರೆಗೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ನಿರ್ಣಾಯಕರ ತೀರ್ಮಾನ ಅಂತಿಮವಾಗಿರ್ತದೆ. ನಿರ್ಣಾಯಕರದ್ದು ಏನು ತೀರ್ಮಾನವನ್ನು ಕೊಡ್ತಾರೋ ಅದೇ ತೀರ್ಮಾನ ಇಲ್ಲಿ ಫೈನಲ್ ಡಿಸಿಷನ್. ಸುಪ್ರೀಂ ಕೋರ್ಟ್ನಲ್ಲೂ ಒಂದೇ ತೀರ್ಪು, ನಮ್ಮೂರ DCL ಅಂಕಣದಲ್ಲೂ ಒಂದೇ ತೀರ್ಪು. ಆ ಬಳಿಕ ಬದಲೇ ಇಲ್ಲ. ದಯವಿಟ್ಟು ಬನ್ನಿ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 44ಕ್ಕೆ ತಲುಪ್ತಾ ಇದೆ. 44 ರನ್ಸ್. ದಾಂಡಿಗರು ದಯವಿಟ್ಟು ಅಂಕಣಕ್ಕೆ ಶೀಘ್ರಗತಿಯಲ್ಲಿ ಬನ್ನಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಬ್ಯಾಟ್ಸ್ಮನ್ ಅಲ್ಲಿ ಸಂಘಟಕರು ತೆರಳಿ ಸೂಚನೆಯನ್ನು ಕೊಡಬೇಕು. 44, 44. ದಯವಿಟ್ಟು ದಾಂಡಿಗರು ಶೀಘ್ರತೆಯಲ್ಲಿ ಎಂಟ್ರಿಯನ್ನು ಪಡ್ಕೊಳ್ಳಿ ಸರ್. ಹೊಸ ಬ್ಯಾಟ್ಸ್ಮನ್ ಸುನಿಲ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಕೊನೆಯ 3 ಎಸೆತಗಳು ಬಾಕಿ ಉಳಿತದೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್.
ಬಸವರಾಜ್ ಅರಕೆ ಭಾಗದಲ್ಲಿ ಸುನಿಲ್ ಸ್ಟ್ರೈಕ್ ಭಾಗದಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಕೊನೆಯ 3 ಎಸೆತಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 44ರಲ್ಲಿ ಕಾಣ್ತಾ ಇದೆ. ಒಂದು ಸಿಕ್ಸರ್ ದಾಖಲಿಸಿದ್ರೆ ಅರ್ಧ ಶತಕದ ಪೂರೈಕೆಯನ್ನು ಕಾಣ್ತದೆ ಮದಕರಿ ಸೂಪರ್ ಕಿಂಗ್ಸ್. ಇತ್ತ ಸಿಕ್ಸರ್ ನೀಡಿದ್ರೆ 50ರ ಒಳಗಾಗಿ ಕಟ್ಟಿ ಹಾಕಿದ್ರೆ ಬಜರಂಗಿ ಕ್ರಿಕೆಟರ್ಸ್ನ ಮೊತ್ತ ಟಾರ್ಗೆಟ್ ಸ್ವಲ್ಪ ಮಟ್ಟಿಗೆ ಈಸಿ ಆಗ್ತದೆ. ಸುಂದರತೆಯ ಚೆಂಡು ತನ್ನ ಮೂಲಕ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ರನ್ಔಟ್ ಪ್ರಯತ್ನಗಳು ಬರ್ತಾ ಇದೆ. ಶಿವೂರವರ ಹೌದಾರಿ ಆಘಾತವನ್ನು ಕಾಣ್ತಾ ಇದೆ. ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ತನ್ನ ಮೊತ್ತ 45-45. ಹೊಸ ಬ್ಯಾಟ್ಸ್ಮನ್ ರಾಮ್ ಕುಮಾರ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಕೊನೆಯ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್. ಅಂತಿಮ 2 ಎಸೆತಗಳ ಮುಂದೆ ಅದೇ ಸೋಟವನ್ನು ದಾಖಲಿಸ್ತಾರೆ ಮತ್ತು ವಿಚಾರವನ್ನು ಕಾದು ನೋಡಬೇಕಾಗಿದೆ ಸರ್. ಸುಂದರತೆಯ ಚೆಂಡು ಬ್ಲಾಕ್ ಹೋಲ್ ಮಾಡುವಂತಹ ಪ್ರಯತ್ನ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದೋಟದ ಪೂರೈಕೆಯನ್ನು ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ 47ಕ್ಕೆ ತಲುಪ್ತಾ ಇದೆ. 47 ರನ್ಸ್. ಅಂತಿಮ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಪಾರ್ಟಿ ಬೈನಿಂಗ್ ಲಾಸ್ಟ್ ಓವರ್. ಕೊನೆಯ ಎಸೆತ ಬಸವರಾಜ್ ಟು ಸುನಿಲ್. ಸುಂದರತೆ ಎಸೆತ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಬೈಸ್ ಮುಖೇನವಾಗಿ ಓಟದ ಹೆಚ್ಚುವರಿ. ಈ ನಡುವೆ ರನ್ಔಟ್ ತೀರ್ಪುಗಳು ಬರ್ತಾ ಇದೆ. ಎಸ್, ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 48. ಟಾರ್ಗೆಟ್ 49. 40. ಹಲೋ 48 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಮದಕರಿ ಸೂಪರ್ ಕಿಂಗ್ಸ್ ಆಟಗಾರ ಇವಾಗ 2ನೇ ಹಂತದಲ್ಲಿ ಬಜರಂಗಿ ಕ್ರೀಡಾ ಆಟಗಾರರು 49ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಶೀಘ್ರಗತಿಯಲ್ಲಿ ದಾಂಡಿಗರು ಮತ್ತು ಕ್ಷೇತ್ರ ರಕ್ಷಣೆ ವಿಭಾಗದ ಮದಕರಿ ಸೂಪರ್ ಕಿಂಗ್ಸ್ ಆಟಗಾರರು ಶೀಘ್ರಗತಿಯಲ್ಲಿ ಅಂಕಣಕ್ಕೆ ಸಾಗಿ ಅನ್ನೋದಾಗಿ ನಾವು ಕೇಳ್ತಾ ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂಥ ಶ್ರೀ ಕ್ರೀಡರ್ಸ್ ಮತ್ತು ರೆಡ್ ಬಾಕ್ಸ್ ನಾಯಕರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ಪಂದ್ಯಾಟವನ್ನು ಆಡುವಂಥ ಎಲ್ಲ ಆಟಗಾರರಿಗೆ ವಿಶೇಷವಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಬೆಳಗಿನಿಂದಲೂ ಕೂಡ ನಿಮಗೆ 8 ಓವರ್ ಪಂದ್ಯಾಟವನ್ನು ಆಡಿಸಿದ್ದೇವೆ. ಈಗಾಗಲೇ ಸಮಯ ಕೈಮೀರಿ ಹೋಗಿದೆ. 10 ಗಂಟೆಯ ಒಳಗಾಗಿ ನಾವು ಪಂದ್ಯಾಟವನ್ನು ಮುಕ್ತಾಯ ಮಾಡಬೇಕಾಗಿದೆ. ಹಾಗಾಗಿ ನಾವು 8 ಓವರಿಂದ ನೇರ 6 ಓವರ್ಗಳ ಪಂದ್ಯಾಟಕ್ಕೆ ಮತ್ತೆ ಅಂಕಣ ಸಿದ್ಧತೆಯನ್ನು ಕಂಡುಕೊಳ್ತದೆ. ಆ ನಿಟ್ಟಿನಲ್ಲಿ ಸಹಕರಿಸಿರೋದಕ್ಕೆ ಕೇಳಿಕೊಳ್ತಾ ಶ್ರೀ ಕ್ರೀಡರ್ಸ್ ನಾಯಕರು ಮತ್ತು ರೆಡ್ ಬಾಕ್ಸ್ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಮತ್ತೆ
ಆರಂಭಿಕದ ಹಂತದಲ್ಲಿ ಬೌಂಡ್ರಿ ಬಂದ್ರು ಕೂಡ ತದನಂತರ ಈಗ ವಿಕೆಟ್ ನೆಲಕ್ಕುರುಳ್ತಾ ಇದೆ. ಹೊಸ ದಾಂಡಿಗರ ಸೇರ್ಪಡೆ ಅಂಕಣ ಒಳಭಾಗದಲ್ಲಿ ಕೃತ ವರ್ಮಾ ಸ್ಟ್ರೈಕರ್ ನ ಕಂಡುಕೊಳ್ತಾ ಇದ್ದಾನೆ. 49 ಓಟದ ಟಾರ್ಗೆಟ್. ಈಗ ಸಮಯದ ಅಭಾವ ಇರೋದ್ರಿಂದ ಬೇಗ ಪಂದ್ಯಾಟಗಳನ್ನ ಮುಗಿಸ್ಬೇಕು. ಶಾರ್ಟ್ ಆಗಿ ಬಿದ್ದ ಚೆಂಡು ಭಾಷಿತ ಮರಿತ. ದಯಮಾಡಿ ನಮ್ಮ ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಪಂದ್ಯಾಟ ವೀಕ್ಷಣೆಯಲ್ಲಿ ಇರುವಂತ ಶ್ರೀ ಕ್ರಿಕೆಟರ್ಸ್ ದಯಮಾಡಿ ಸ್ವಲ್ಪ ಬದಿಗೆ ಪಂದ್ಯಾಟ ವೀಕ್ಷಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಕ್ರಿಕೆಟರ್ಸ್ನ ಸದಸ್ಯರು ಈ ಬಾರಿ ಸತ ಚೆಂಡು ಶಲಗಳ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಪಡೆಯುವಂತದ್ದು ಅವಕಾಶ ಇತ್ತು. ಭಾಷಿತ ಮರಿತ ಹೊಡೆತ ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 7 ಫಾರ್ ಆಫ್ 1. ಕೊನೆಯ ಸತ ಬಾಕಿ ಉಳಿತಾ ಇದೆ. 49 ಓಟದ ಟಾರ್ಗೆಟ್. ಅದೇ ಯಾವ ರೀತಿ ಚೆಸ್ ಮಾಡ್ತಾರೆ ಕಾಯ್ದು ನೋಡಬೇಕಾಗ್ತಾ ಇದೆ. ಆರಂಭಿಕದ ಹಂತದಲ್ಲಿ 49 ಓಟದ ಟಾರ್ಗೆಟ್ ಅನ್ನು ನೀಡಿದಂತ ತಂಡ ಬದಖರಿ ಸೂಪರ್ ಕಿಂಗ್ಸ್. ಮತ್ತೊಂದೆಡೆ ಈಗ ಬಜರಂಗಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಬಾರಿ ಸುತ್ತಮುತ್ತ ಹೊರತ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂದೋಟ ಸೇರ್ಪಡೆ. ಎರಡನೇ ಓಟದ ಪ್ರಯತ್ನ ಪೂರೈಕೆಯೂ ಕೂಡ ಭರ್ಜರಿ ಪ್ರಾರಂಭವನ್ನ ಕಂಡುಕೊಳ್ತಾ ಇದೆ. ಆರಂಭಿಕದ ಓವರ್ಗಳ ನಂತರ ತಂಡದ ಮೊತ್ತ 9 ಓಟಗಳು, 1 ಹುದ್ದರಿ ನಷ್ಟಕ್ಕೆ. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ 9 ಫಾರ್ ಲಾಸ್ ಆಫ್ 1 ವಿಕೆಟ್. 40 runs required now. 42 deliveries remaining. 42 ಎಸೆತ, 40 ಓಟದ ಅವಶ್ಯಕತೆ. ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ ಮಸಾಲ ಸಿದ್ದು ಪಾನ್ ಮಸಾಲ. ಮೆಲುಕು ಹಾಕುವಂತಹ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ ಮಸಾಲ ಸಿದ್ದು ಪಾನ್ ಮಸಾಲ. ಮೆಲುಕು ಹಾಕುವಂತ ಕರ್ನಾಟಕದ ನೈಸರ್ಗಿಕ ಆರಂಭಿಕದ ಓವರ್ಗಳ ನಂತರ ತಂಡದ ಮೊತ್ತ ಈಗ 9ಕ್ಕೆ 1. 42 ಎಸೆತ, 40 ಓಟದ ಅವಶ್ಯಕತೆ. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಈಗ GM ತುದಿಯನ್ನು ಬಳಕೆ ಮಾಡಿಕೊಂಡು ಮಧು ಎಸೆಗಾರಿಕೆ ವಿಭಾಗದಲ್ಲಿ ಮಧು ಎಸೆತ ಚೆಂಡು ಬಹಳ ಶುದ್ಧಮರಿತ ಎಸೆತ. ಸ್ಲೋವರ್ ಡೆಲಿವರಿ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕೃತ ಸ್ಟ್ರೈಕರ್ ಅಲ್ಲಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷಿತ್ ಸೇರ್ಪಡೆ ಆಗ್ತಾ ಇದೆ. ತುದಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕದ ಜಾಹೀರಾತು ಪಾಲಕದ ತುದಿಯನ್ನು ಬಳಕೆ ಮಾಡಿದಂತ ತಂಡ ಈಗ GM ತುದಿ. ಸ್ಟೆಪ್ ಔಟ್ ಮಾಡಿದ್ರು. ಸ್ಲೋವರ್ ಡೆಲಿವರಿ ಬಾಯ್ಸ್ ಬರ್ತದೆ. ಸತ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಸತತ ಡಾಟ್ ಬಾಲ್ಗಳು ದಾಖಲಾಗ್ತಾ ಇದೆ. 40 balls 40 runs required. 40ಕ್ಕೆ 40. 40 ಎಸೆತಗಳು, 40 ಓಟದ ಅವಶ್ಯಕತೆ. ಲೆಕ್ಕಾಚಾರ ಪ್ರತಿಯೊಂದು ಎಸೆತಕ್ಕೆ ಒಂದು ಓಟ ದಾಖಲಿಸಿದ್ರೆ ಸುಲಭದಲ್ಲಿ ಜಯಿಸಬಲ್ಲಂತ ಪಂದ್ಯಾಟ. ಲೆಕ್ಕಾಚಾರ ತಪ್ಪಿದ್ರೆ ಈಗಾಗಲೇ ಪಾಯಿಂಟ್ಸ್ ಟೇಬಲ್ನ ಮುಂದುವರಿಕೆಯನ್ನು ಕಂಡುಕೊಳ್ಳುತ್ತದೆ. ಮತ್ತೆ ಮದಖರಿನ ಪರವಾಗಿ ಮಧು. ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್. ಅಕ್ರಮ ಸೂಚನೆ. ತೀರಾ ಲೆಗ್ ಸ್ಟಿಕ್ ಹೊರಭಾಗದಲ್ಲಿ ಎಸೆತ ಚೆಂಡು ಒಂದೊಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈಗ 10 ಓಟಗಳು, ದಶಕದ ಸಾಧನೆ. 10 ಫಾರ್ ಲಾಸ್ ಆಫ್ 1. ಎರಡನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಮಧು. ಸ್ಲೋವರ್ ಡೆಲಿವರಿ. ಎತ್ತಿ ಬಾರಿಸುವಂತ ಪ್ರಯತ್ನ. ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಹೊಡೆತ ದಾಖಲಿಸುವಂತ ಪ್ರಯತ್ನ. ಬಸ್ಟ್ ಉತ್ತಮ ಕ್ಯಾಚ್ ಕೈ ಸೇರ್ತಾ ಇದೆ. 10ಕ್ಕೆ 2. ವಿಕೆಟ್ ನಂಬರ್ 2 ಡೌನ್.
ಹೊಸ ದಾಂಡಿಗನ ಸೇರ್ಪಡೆ ಅಂಕಣ ಒಳಭಾಗದಲ್ಲಿ ನವೀನ್, ಮತ್ತೊಂದೆಡೆ ಹರ್ಷಿತ್ ಈಗ ಕೃತ ವಾಪಸ್ ಆದ್ರು. ನವೀನ್ ಸ್ಟ್ರೈಕರ್ ವಿಭಾಗದಲ್ಲಿ ಈ ಬಾರಿ ಹೊಸದ ಚೆಂಡು ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುತ್ತಮುತ್ತ ನೋಡುತ್ತಾ ಕ್ಯಾಚ್ ಕೈ ಸೇರ್ತಾ ಇದೆ, ತನ್ ಮೂಲಕ ಬ್ಯಾಕ್ ಟು ಬ್ಯಾಕ್ ಉದ್ದರಿ ನೆಲಕೊಳ್ತಾ ಇದೆ. ಈಗಾಗಲೇ ಹರ್ಷಿತ್ ವಾಪಸ್ ಆಗ್ತಾ ಇದ್ದಾನೆ ತನ್ನ ಮೂಲಕವಾಗಿ. ಹೊಸ ದಾಂಡಿಗನ ಸೇರ್ಪಡೆ ನವೀನ್ ನಾನ್ ಸ್ಟ್ರೈಕರ್ನೇ ಉಳ್ಕೊಳ್ತಾ ಇದ್ದಾರೆ. ಈಗ ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ ಕಮಲ್. ಕಮಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆದಷ್ಟು ಬೇಗ ಸ್ವಲ್ಪ ಪಂದ್ಯಾಟ ಮುನ್ನರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ಸಮಯ ಮೀರ್ತಾ ಇದೆ, ಸ್ವಲ್ಪ ಆದಷ್ಟು ಬೇಗ ಪಂದ್ಯಾಟ ಮುನ್ನಡೆಸಿ ಸಮಯ ನಮಗೆ ಉಳಿಸಿಕೊಡಿ ಅನ್ನೋದಾಗಿ ಸಂಘಟಕರ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. 10 ಗಂಟೆಗೆ ಮಾತ್ರ ನಮಗೆ ಪರ್ಮಿಷನ್ ಇದೆ. ಅದಾದ ನಂತರ ಆರಕ್ಷಕ ಠಾಣೆ ಅಧಿಕಾರಿಗಳು ಆಗಮಿಸ್ತಾರೆ, ದಯಮಾಡಿ ಗಮನಿಸಿಕೊಳ್ಳಿ. 10 for loss of 2. ಮತ್ತೆ ಬರೆಸಂದ ಚೆಂಡು, ಓಟಗಳು ದಾಖಲಿಸ್ತಾ ಇದ್ದಾನೆ. ಹೊಸ ದಾಂಡಿಗನ ಸೇರ್ಪಡೆ ನವೀನ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈಗ 11 ಓಟಗಳು. ಈಗ ಸ್ಟ್ರೈಕರ್ ಅಲ್ಲಿ ಕಮಲ್, ಹೊಸ ದಾಂಡಿಗನ ಸೇರ್ಪಡೆ. ಹನ್ನೊಂದಕ್ಕೆ 3. 11 for loss of 3. ಕ್ಷೇತ್ರರಕ್ಷಣೆಗಳು ಒಂದಷ್ಟು ಬದಲಾವಣೆಯನ್ನು ಕಂಡುಕೊಳ್ತಾರೆ. ಒಂದು ವಿಕೆಟ್ ಕೀಪರ್ ಶಾಟ್ ಮ್ಯಾನ್. Forward covers, short extra covers, mid off, mid on, deep mid wicket, square leg. ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ತಂದೆ ಎಸೆತ, ಸ್ಲೋವರ್ ಡೆಲಿವರಿ, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ತನ್ನ ಮೂಲಕವಾಗಿ ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಮೂವ್ಸ್ ಟು 11 for loss of 3. 12 ಚೆಂಡುಗಳ ನಂತರ 11ಕ್ಕೆ 3. ಇನ್ನೂ ಕೂಡ 36 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ ಎರಡನೇ ಸೆಷನ್ ಅಲ್ಲಿ. 49 ಓಟದ ಟಾರ್ಗೆಟ್, ಈಗ 11 ಓಟಗಳು ದಾಖಲಿಸ್ತಾ ಇದ್ದಾರೆ. ಕೆಟಿಎಂ ಜಾಹೀರಾತು ಫಲಕ ತುದಿಯನ್ನ ಬಳಕೆ ಮಾಡಿಕೊಂಡು ಎಸ್ಕಾರ್ಕೆ ವಿಭಾಗದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ವಲ್ಪ ಆದಷ್ಟು ಬೇಗ ಪಂದ್ಯಾಟ ಮುನ್ನಡೆಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಅಭಾವ ಇದೆ.
ಹಲೋ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ. ಶಾರ್ಟ್ ಆಗಿ ಬಿದ್ದಂತ ಚಡ್ಡಿ ಬಾರಿ ಎಸೆತ ಬಲದ ಪಿಲ್ಲನ ಮಾಡಿದ್ರು, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಡ್ರೈವ್ ಶಾಟ್ ಮಾಡುವಂತ ಪ್ರಯತ್ನ. ಎಸ್ ಅಂತ ಚೆಂಡು ಈಗ ಒಂದಷ್ಟು ತಿರುವನ್ನ ಕಂಡುಕೊಳ್ತಾ ಇದೆ. ಕಂಪ್ಲೀಟ್ಲಿ ಬೀಟ್ ಆದಂತ ದಾಂಡಿಗ, ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ರಾಮ್ಕುಮಾರ್ ಎಸ್ ಕಾರ್ಯ ವಿಭಾಗದಲ್ಲಿ 11-3. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ನವೀನ ದಾಂಡಿನಿಂದ ಸತತ ಚುಕ್ಕಿ ಎಸೆತಗಳು ದಾಖಲಾಗ್ತಾ ಇದೆ. 1-2 ಬೌಂಡರಿ ಬಂದ್ರೆ ಈಗ ಆಶಾದಾಯಕ ಅಂಶ. 1-2 ಹುದ್ದರಿ ಬಿದ್ರೆ ಪಂದ್ಯಾಟದ ಚಿತ್ರಣ ಬದಲಾಗ್ತದೆ. $34 balls, 38 runs required. 34 ಎಸೆತ 38 ಓಟದ ಅವಶ್ಯಕತೆ. ರವಿ ಕುಮಾರ್ಗೆ ಒಂದಷ್ಟು ಸ್ಟೆಪ್ಸ್ ಮಿಸ್ ಆಗ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಮತ್ತೆ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಬಾಲ್ ಶುದ್ಧ ಮರಿತೊಂದು ಹೊಡೆತ. ನಮಗೆ ಒಂದು ಯಶಸ್ವಿ ಪಂದ್ಯಾಕೂಟದ ಮುಖ್ಯ ರೂವಾರಿಗಳು ಮತ್ತು ಪ್ರಾಯೋಜಕರು ಎಲ್ಲ ರೀತಿಯಾಗಿ ನಮಗೆ ಸಹಕಾರವನ್ನು ನೀಡಿದಂಥವರು DCC ದುರ್ಗನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 3 2021ರ ಪ್ರಾಯೋಜಕರಾದಂತಹ KTM ಯಶಸ್ವಿನಿ ಬೈಕ್ಸ್ ಮತ್ತು GM ಸೂಪರ್ಮಾನ್ ಮಸಾಲಾ, ಇವರು 2 ಸಂಸ್ಥೆ ಕೂಡ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ KTM ಜಾಹೀರಾತು ಪಾಲಕ ತುದಿಯನ್ನು ಬಳಕೆ ಮಾಡಿಕೊಂಡು ಎಸಗಾರಿಕೆ ವಿಭಾಗದಲ್ಲಿ ಮತ್ತೆ ಡೆಡ್ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಓಟುಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಬಾರಿ ಸಂದ ಚೆಂಡು ಬಾಯಿ ಸುತ್ತ ಬರ್ತಾ ನೋಡುತ್ತಾ ಲಾಫ್ಟರ್ ಶಾಟ್. ಈ ಬಾರಿ ಲಾಂಗ್ ಆಫ್ ಲಾಂಗ್ ನಡುವಣದಲ್ಲಿ ಒಂದೋಟ ಸೇರ್ಪಡೆ, ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಅಷ್ಟುತ್ತ ಮತ್ತೆ ಒಂದು ಹೊಡೆತ. ತಡದ ಮೊತ್ತ ಈಗ ಒಂದೋಟದ ಹೆಚ್ಚುವರಿ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 13 for loss of 3. ಸ್ಟ್ರೈಕರ್ ವಿಭಾಗದಲ್ಲಿ ಈಗ ನವೀನ್ಗೆ ಸತ ಚೆಂಡು ಪೂರ್ಣ ಅಂತರದಲ್ಲಿ ಬರ್ತಾ ಇದೆ. ವೈಟ್ ಬಾಲ್ ಆಕ್ರಮಿಸುವ ಸೂಚನೆ. ಎಕ್ಸ್ಟ್ರಾಸ್ ಮುಖ್ಯನಾಗಿ ಒಂದೊಡ್ಡ ಸೇರ್ಪಡೆ, ಅತಿಕ್ರಮ ಖಾತೆಗೆ ಒಂದೊಡ್ಡ ಸೇರ್ಪಡೆ. ತಂಡದ ಮೊತ್ತ ಈಗ 14. ಸಮಯದಿಂದ ಸಮಯ ಸರಿತಾ ಇದ್ದಂತೆ ಕ್ರೀಡಾಂಗಣ ಚಿಕ್ಕದಾಗ್ತಾ ಇದೆ, ಪ್ರೇಕ್ಷಕರ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಈಗಾಗಲೇ ಲಕ್ಷಾಂತರ ಮಂದಿ ಪ್ರೇಕ್ಷಕರು ಮನೆಯಲ್ಲೇ ಕುಳಿತುಕೊಂಡು ಯೂಟ್ಯೂಬ್ ಮುಖೇನವಾಗಿ M-Sports ಅನ್ನ ಟೈಪ್ ಮಾಡಿದ್ರೆ ಪಂದ್ಯಾಟದ ನೇರ ವೀಕ್ಷಣೆ. ಈ ಬಾರಿ ಸಂದ ಚೆಂಡು ಅಷ್ಟು ಬರ್ತಾ ನೋಡುತ್ತಾ ಅಲಾಂಗ್ ದ ಕಾರ್ಪೆಟ್ ಶಾಟ್ ಅನ್ನು ದಾಖಲಿಸಿದ್ರು. ವೈಡ್ ಇಶ್ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೊಟ್ಟ ಸೇರ್ಪಡೆ. ತಂಡದ ಒಟ್ಟಾರೆ ಗಳಿಕೆ ಈಗ 15 ಓಟಗಳಿಗೆ ತಲುಪ್ತಾ ಇದೆ. 15. ಕೊನೆ ಸತ ಲಾಸ್ಟ್ ಬಾಲ್ ರಿಮೈನಿಂಗ್ ಫ್ರಮ್ ಥರ್ಡ್ ಓವರ್. ರಾಮ್ಕುಮಾರ್ ಎಸ್ ಕಾರ್ಯ ವಿಭಾಗದಲ್ಲಿ ಸ್ಟ್ರೈಕರ್ಲಿ ಒಂದೆಡೆ ಕಮಲ್, ಮತ್ತೊಂದೆಡೆ ನವೀನ. ಮತ್ತೆ ಬಾರಿ ಸಂತ ಚೆಂಡು ಬಾಷ್ಟು ಜಾನ್ ಮೆರಿತ್ ಅಂತ ಹೊಡೆದ ಲಾಫ್ಟರ್ ಶಾಟ್. ಈ ಬಾರಿ ಇನ್ನರ್ ಸರ್ಕಲ್ ನ ಕ್ರಮಿಸ್ತಾ ಇದೆ. ಲಾಂಗ್ ಹಾಫ್ ವಿಭಾಗದಲ್ಲಿ ಒಂದೊಟ್ಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈಗ 16 ಓಟಗಳು. ಎಂಡ್ ಆಫ್ ಓವರ್ ನಂಬರ್ 3. 18 balls. Now score moves to 16 for loss of 3. ಇನ್ನು ಕೂಡ 30 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. 30 balls, 33 runs required. 30 ಎಸೆತ 33 ಓಟದ ಅವಶ್ಯಕತೆ. ಸುಲಭದ ಲೆಕ್ಕಾಚಾರ. ಎಸೆತ ಪ್ರತಿಯೊಂದಕ್ಕೂ ಅಥವಾ ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರೆ ಸುಲಭದಲ್ಲಿ ಜಯಿಸಬಲ್ಲಂತ ಪಂದ್ಯಾಟ. ಲೆಕ್ಕಾಚಾರ ತಪ್ಪಿದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಈಗಾಗಲೇ ಮುಂದಿನ ಹಂತಕ್ಕೆ ತಲುಪ್ತಾರೆ ಬಜರಂಗಿ ತಂಡ. ಈಗ ಮದಕರಿ ಸೂಪರ್ ಕಿಂಗ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಬಜರಂಗಿ ಕ್ರಿಕೆಟರ್ಸ್ ಈಗ ಮತ್ತೆ ತುದಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ.
ಜಿಯಾಮ್ ತುದಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಎಸ್ಗಾರಿಕೆ ವಿಭಾಗದಲ್ಲಿ ಹೊಸ ಬೌಲರ್ ಮಧು ಮತ್ತೆ ಈಗ ಎಸ್ಗಾರಿಕೆ ವಿಭಾಗದಲ್ಲಿ ಕಂಡುಕೊಳ್ತಾ ಇದ್ದಾನೆ. 2ನೇ ಓವರ್ನ ವೈಯಕ್ತಿಕ ಓವರ್ಗಾಗಿ ಪಂದ್ಯಾಟದ 4ನೇ ಓವರ್ನ ಚಾಲ್ತಿಯಲ್ಲಿ ಮಧು ಎಸ್ಗಾರಿಕೆ ವಿಭಾಗದಲ್ಲಿ 8 ಓವರ್ಗಳ ಪಂದ್ಯಾಟ ಸಾಗ್ತಾ ಇದೆ. ಪರಿಣಿತ ಓವರ್ಗಳ ದಾಂಡು ಚೆಂಡಿನ ಸಮರ, ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ. 4 ದಿನಗಳ ಕಾಲ ದುರ್ಗದ ಪ್ರೇಕ್ಷಕರಿಗೆ ಇನ್ನಷ್ಟು ಮನೋರಂಜನೆ ಮೂಡ್ತಾ ಇದೆ. ಸ್ಲೋವರ್ ಡೆಲಿವರಿ ಬಾರಿ ಬಾರಿಸುತ್ತ ಮರ್ತಂದು ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಕವ ಪಾಯಿಂಟ್ ವಿಭಾಗದಲ್ಲಿ ಬಾರಿಸುತ್ತ ಮರ್ತಂದು ಹೊಡೆತ ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕವಾಗಿ 4ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 18 ಓಟಗಳಿಗೆ ತಲುಪ್ತಾ ಇದೆ. 18 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. 3 ಪ್ರಾಮುಖ್ಯ ಹುದ್ದೆಯನ್ನು ಕಳ್ಕೊಂಡ್ರು ಕೂಡ ಈಗ ಒಂದಷ್ಟು ಭಾಗಿದಾರಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ. ಎದುರಾಳಿ ತಂಡಕ್ಕೆ ತಲೆನೋವಿನ ವಿಚಾರವಾಗ್ತಾ ಇದೆ. ಮತ್ತೆ ಮಧು ಎಸ್ಗಾರಿಕೆ ವಿಭಾಗದಲ್ಲಿ ತೀರಾ ಶಾರ್ಟ್ ಕೀಪಿಂಗ್ ಮಾದರಿಯಲ್ಲಿ ಗೂಟ ರಕ್ಷಣೆ. ಈ ಬಾರಿ ಎಸೆದ ಚೆಂಡು ವೈಟ್ ಬಾಲ್ ಆಕ್ರಮಿಸುವ ಸೂಚನೆ. ನಾಗರಾಜ್ ಈಗ ನಿರ್ಣಾಯಕತೆಯಲ್ಲಿ, ಜನಪ್ರಿಯ ಕರ್ನಾಟಕದ ಹಿರಿಯ ಅನುಭವಿ ಆಟಗಾರ ಈಗ ನಿರ್ಣಾಯಕತೆಯಲ್ಲಿ ತೊಡಗ್ತಾ ಇದ್ದಾನೆ. ಮತ್ತೊಂದೆಡೆ ರವಿ ಅನುಭವಿ ನಿರ್ಣಾಯಕರು ಕೂಡ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಬರೆಸದ ಚೆಂಡು ಬಾಯಿಸುತ್ತ ನೋಡುತ್ತಾ ಲಾಫ್ಟ್ ಔಟ್ ಶಾಟ್. ಈ ಬಾರಿ ಡೀಪ್ ಕಾವ್ ಪಾಯಿಂಟ್ ವಿಭಾಗದಲ್ಲಿ ಒಟ್ಟುಗಳು ದಾಖಲಾಗ್ತಾ ಇದೆ. ಒಂದೋಟದ ಸೇರ್ಪಡೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ ಈಗ ಒಂದೋಟದ ಹೆಚ್ಚುವರಿ. 4 balls remaining now. ಇಪ್ಪತ್ತ 29 ಓಟದ ಅವಶ್ಯಕತೆ. 28 balls 29 runs required. ಎಸೆತ ಪ್ರತಿ ಒಂದಕ್ಕೂ ಕೂಡ ಒಂದೋಟ ದಾಖಲಿಸಿದ್ರೆ ಜಯಿಸಬಲ್ಲಂತ ಪಂದ್ಯಾಟ. ಸ್ಟ್ರೈಕರ್ ಅಲ್ಲಿ ನವೀನ, ಎಸ್ಗಾರಿಕೆ ಭಾಗದಲ್ಲಿ ಮಧು. ನವೀನ್ಗೆ ಸದಾ ಚೆಂಡ ಕ್ರಾಸ್ ಲೈನ್ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಬಾಯಿಸುತ್ತ ಮತ್ತೆ ಹೊಡೆತ. ಈ ಬಾರಿ 2ನೇ ಓಟ ದಾಖಲಿಸುವಂತ ಪ್ರಯತ್ನ. ತನ್ಮೂಲಕವಾಗಿ ಪೂರೈಕೆಯೂ ಕೂಡ ಬಹಳ ಶುದ್ಧಮರಿತ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಈ ಒಂದು ಹಂತದಲ್ಲಿ ದಾಖಲಿಸ್ತಾ ಇದ್ದಾನೆ. ಅವಳಿ ಓಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ರೆ ತಂಡದ ಮೊತ್ತ 22 ಓಟಗಳಿಗೆ ತಲುಪ್ತಾ ಇದೆ. 22 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. ಭಾಗಿದಾರಿ ಮುಂದುವರಿಕೆ ಆಗ್ತಾ ಇದೆ. ಹಲೋ, ಈ ದಿನದ ಕಡೆಯ ಪಂದ್ಯ ಕದಂಬ ಗ್ಲಾಡಿಯೇಟರ್ಸ್ ವರ್ಸಸ್ ISR ಟೈಟಾನ್ಸ್. 2 ತಂಡದ ಆಟಗಾರರು ಇಲ್ಲೇ ಕ್ರೀಡಾಂಗಣದಲ್ಲಿ ಇರಬೇಕು. ಕಡೆಯ ಪಂದ್ಯ ಕದಂಬ ಗ್ಲಾಡಿಯೇಟರ್ಸ್ ವರ್ಸಸ್ ISR ಟೈಟಾನ್ಸ್. ಹೊಡೆತ. ಈ ಬಾರಿ ಎಸೆದ ಚೆಂಡು ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಓಟುಗಳಿಗೆ ಅವಕಾಶ ಬರ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಈಗ 25 ಓಟಗಳು. ಚಕ್ಕದ ಪೂರೈಕೆಯನ್ನು ಮಾಡಿಕೊಳ್ತಾ ಇದೆ. 25 and over number 4 for loss of 4 wickets. ಬಜರಂಗಿ ಕ್ರಿಕೆಟ್ 24 ಎಸೆತ ಬಾಕಿ ಉಳಿತಾ ಇದೆ ಪಂದ್ಯಾಟವನ್ನು ಜಯಿಸಬೇಕಾದ್ರೆ.
4-23 ಓಟದ ಅವಶ್ಯಕತೆ. ಲಾಸ್ಟ್ 2 ಓವರ್ ಯಾರು ಆಡಿದ್ದು ನಿಮ್ಮರಲ್ಲಿ? 30 ಹೊಡೆದಿದ್ದೀರಲ್ಲ, ಒನ್ ಸೈಡ್ ಅಂತ ಹೋದೆ ನಾನು. 47 ಭಾರಿ ಹೊಡ್ಬಿಟ್ಟ. ಹೌದಾ? ಸ್ಟಾರ್ಟಿಂಗ್ ಆಡ್ಕೋ 6 ಓವರಿಗೆ 15 ರನ್ ಏನಣ್ಣ ಅದು? ಭಾರಿ ಅಂದ್ರೆ ಭಾರಿ. ಒಂದೇ ಓವರ್ 25, 7ನೇ ಓವರ್ 9. ಹಂಗೆ ಹೊಡೆದಿದ್ದು ಭಾರಿ ಹೊಡೆದು ಸಕ್ಕದಾಗ ಹೊಡೆದ. ಅವನೇ ಫುಲ್ ಓವರ್ ಆಡ್ಬಿಟ್ಟು. ಯಾರು ಅಣ್ಣ? ಚನ್ನಬಸೈ ನಟ್ಟಿ. ಅದೇ ಚನ್ನಬಸೈ ನಟ್ಟಿ ಅಂತ ಐತಲ್ಲ, ನಾಯಕ್ ನಟ್ಟಿ ಹತ್ರ. ಹೊಡೆದಾರೆ 6ಗಳು. ಸ್ಟ್ರೈಟ್ ಬ್ಯಾಟ್ ಬ್ಯೂಟಿಫುಲ್. ಇದು ಆರ್ಚಿಂದ ಆ ಕಡೆ ಹೋಗಿತ್ತು, ಆ ಕಡೆ ಅಲ್ಲಿ ಹೋಗಿ. ಹೌದಾ? ಏನು ಸಿಂಪಲ್ ಆಗಿ ಕೊಡಕತ್ತ, ನಾನೇ ದಂಗಾಗಿ ಹೋಗ್ಬಿಟ್ಟೆ. ಬ್ಯೂಟಿಫುಲ್ ಆಗುತ್ತೆ. ದಯಮಾಡಿ ಅಂಕಣದ ಒಳಗಡೆ ಕೂತಿರ್ತಕ್ಕಂಥ ಪ್ಲೇಯರ್ಸ್ ದಯಮಾಡಿ ಹಿಂದೆ ಹೋಗಬೇಕು. ಅಲ್ಲಿ ಕ್ಷೇತ್ರ ರಕ್ಷಕರು ಬಂದರೆ ಇಲ್ಲ, ನೀವು ಹೇಳ್ದಂಗೆ ಆಗೋಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಹಿಂದೆ ಹೋಗಿ. ಪ್ರತಿ ಸರಿ ಹೇಳೋಕ್ಕಾಗೋದಿಲ್ಲ, ದಯಮಾಡಿ. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 24 balls 23 runs ರಿಕ್ವೈರ್. ಸ್ಟ್ರೈಕರ್ ವಿಭಾಗದಲ್ಲಿ ಈಗ ಕಮಲ್, ನಾನ್ ಸ್ಟ್ರೈಕರ್ ಹೊಸ ದಾಂಡಿಗೆನ ಸೇರ್ಪಡೆ. ರಮೇಶ್ ಈ ಬಾರಿ ಎಸೆದ ಚೆಂಡು ಬಾಷ್ಯ ನೋಡುತ್ತಾ ಕ್ಯಾಚ್ ಆಗುವಂತದ್ದು ಅವಕಾಶ. ತನ್ನ ಮೂಲಕ ಸುಲಭ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಅವಳಿ ಒಟ್ಟದ ಪೂರೈಕೆಯನ್ನ ಮಾಡಿದ್ರು. ಕೈಯಲ್ಲಿದ್ದ ಚೆಂಡನ ಸುಲಭದಲ್ಲೇ ಕೈ ಚೆಲ್ಲಿದ್ರು. ಅವಳಿ ಒಟ್ಟದ ಪೂರೈಕೆ ಆಗ್ತಾ ಇದೆ. 23 balls 21 runs ರಿಕ್ವೈರ್ಡ್ ನೌ. ದಯಮಾಡಿ ಗಮನಿಸಿಕೊಳ್ಳಿ, ಅಲ್ಲಿ ಲಾಂಗ್ ಆನ್ ವಿಭಾಗದಲ್ಲಿ ಪಂದ್ಯಾಟ ವೀಕ್ಷಣೆಯಲ್ಲಿ ಇರೋರು, ಬ್ಯಾನರ್ ಒಳಭಾಗದಲ್ಲಿ ಬೌಂಡ್ರಿ ಒಳಗಿರೋರು ದಯಮಾಡಿ ಅಲ್ಲಿಂದ ತೆರವುಗೊಳಿಸಬೇಕು. ಈ ಬಾರಿ ಎಸೆದ ಚೆಂಡು ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆ. 23 ಎಸೆತ. ವಿಶ್ವಾದ್ಯಂತ ಸಚಿನ್ ಮಹಾದೇವ್ ಅವರ ಮಾಲೀಕದ ಎಂ ಸ್ಪೋರ್ಟ್ಸ್ ಪಂದ್ಯಾಕೂಟದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತೊಡಗ್ತಾ ಇದೆ. ಅರಸೀಕೆರೆ ಹುಡುಗರು ಈಗಾಗಲೇ ಬಹಳ ಉತ್ತಮ ರೀತಿಯಾಗಿ ಛಾಯಾಗ್ರಹಣೆಯಲ್ಲಿ ತೊಡಗ್ತಾ ಇದೆ. ಒಂದೆಡೆ ಪವನ್ ಸಿದ್ದೇಶ ಫ್ರಮ್ ಅರಸೀಕೆರೆ, ಆಕರ್ಷ, ಅದೇ ರೀತಿ ಮೈನ್ ಟೆಕ್ನಿಷಿಯನ್ ಆಗಿ ಓಂಕಾರ್ ಪಾಟೀಲ್ ಫ್ರಮ್ ಪುಣೆ. ಮತ್ತೆ ರವಿಕುಮಾರ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಷ್ಟಿ ಉತ್ತಮ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ಹೊಡೆತ ದಾಖಲಿಸ್ತಾ ಇದ್ದಾರೆ. ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಕಮಲ್ ಖಾತೆಗೆ ಒಂದೊಡ್ಡ ಸೇರ್ಪಡೆ. ತಂಡದ ಮೊತ್ತ ಈಗ ಒಟ್ಟಾರೆ ಗಳಿಕೆ 30 ಓಟಗಳು. 3ನೇ ದಶಕದ ಸಾಧನೆಯನ್ನು ಕಂಡುಕೊಳ್ತಾ ಇದೆ. 19 ಓಟದ ಅವಶ್ಯಕತೆ. 19 runs required now. 3 balls remaining from 5th over.
ಮತ್ತೆ ರಾಮ್ ಕುಮಾರ್ KTM ತುದಿಯನ್ನ ಬಳಕೆ ಮಾಡಿಕೊಂಡು ಶಾರ್ಟ್ ಆಗಿ ಬಿದ್ದಂತ ಚೆಂಡು ಶುದ್ಧ ಬರ್ತಾ ನೋಡ್ತಾ ಡಿಪೆಕ್ಸ್ ಕವಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಕ್ತಾ ಇದೆ. ಒಂದು ಪೂರೈಕೆಯನ್ನು ಮಾಡಿದ್ರು. ಎರಡನೇ ಓಟದ ಪ್ರಯತ್ನ ಪೂರೈಕೆಯೂ ಕೂಡ ಉತ್ತಮ ರೀತಿಯ ಒಂದು ಓಟ್ಗಳು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಈ ಒಂದು ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಈಗ 32 ಓಟ್ಗಳಿಗೆ ತಲುಪ್ತಾ ಇದೆ. ಪಂದ್ಯಾಕೂಟದ ಮುಖ್ಯ ಪ್ರಾಯೋಜಕರು DCC ಸೀಸನ್ 3 ಸ್ಪಾನ್ಸರ್ಡ್ ಬೈ KTM ಯಶಸ್ವಿನಿ ಬೈಕ್ಸ್. ಅದರ ಜೊತೆಗಾಗಿ GM ಸೂಪರ್ ಪಾನ್ ಮಸಾಲ. ಇವರು ಎರಡು ಸಮಸ್ಯೆಗಳಿಗೆ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದೆ. ಮತ್ತೊಂದೆಡೆ ಈಗಾಗಲೇ KTM ತುದಿ, ಮತ್ತೊಂದೆಡೆ BM ತುದಿ. ಈಗಾಗಲೇ KTM ಜಾಹೀರಾತು ಫಲಕ ಇರುವಂತಹ ತುದಿಯನ್ನು ಬಳಕೆ ಮಾಡಿಕೊಂಡು ರಾಮ್ ಕುಮಾರ್ ಎಸ್ಗಾರಿಕೆ ವಿಭಾಗದಲ್ಲಿ ಮತ್ತೆ ರಾಮ್ ಕುಮಾರ್ ಬಹಳ ಉತ್ತಮ ಸತ ಇನ್ ಸ್ವಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಚುಕ್ಕಿಯ ಸತ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸ್ತಾ ಇದೆ. ದುರ್ಗಾನ್ಸ್ ಕ್ರಿಕೆಟ್ ಲೀಗ್ 2021 ಸೀಸನ್ 3 ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 1.5 ಲಕ್ಷದ ನಗದಿನ ಪುರಸ್ಕಾರ ಮತ್ತು ಆಕರ್ಷಕ ಟ್ರೋಫಿ. ಮತ್ತೆ ಶುದ್ಧ ಮತ್ತೆ ನೋಡುತ್ತಾ ಈ ಬಾರಿ ಕ್ಯಾಚ್ ಆಗುವಂತ ಅವಕಾಶ ಒಂದೊಡ ಪೂರೈಕೆಯನ್ನು ಮಾಡಿದ್ರು. ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಇನ್ನರ್ ಸರ್ಕಲ್ ಅಲ್ಲಿ ತಂಡದ ಮೊತ್ತ ಈಗ 33 ಓಟಗಳಿಗೆ ತಲುಪ್ತಾ ಇದೆ. 33-49 ಇಸ್ ದ ಟಾರ್ಗೆಟ್. 5th ಓವರ್ ಇನ್ ಪ್ರೋಗ್ರೆಸ್. ಮುಕ್ತಾಯ ಕಂಡಂತ ಓವರ್ ಸಂಖ್ಯೆ 5. 33ಕ್ಕೆ ಈಗ 4 ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ. 18 ಚೆಂಡು ಒಂದು ಆಟವನ್ನು ಜಯಿಸಬೇಕಾದ್ರೆ ಚೆಂಡು 16 ಓಟದ ಅವಶ್ಯಕತೆ. 18 ಹೇಮಂತ್ ಎಸ್ಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಾಷ್ಯುತ ಬರ್ತಾ ನೋಡುತ್ತಾ ಈ ಬಾರಿ ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಚೆಂಡು ಬೀಳ್ತಾ ಇದೆ. ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂದೋಟ ಸೇರ್ಪಡೆ. ರಮೇಶ್ ಖಾತೆಗೆ ಒಂದೋಟ ಸೇರ್ಪಡೆ. ಸ್ಟ್ರೈಕರ್ ಅಲ್ಲಿ ಕಮಲ್. ಹೇಮಂತ್ ಎಸ್ಗಾರಿಕೆ ಭಾಗದಲ್ಲಿ 6ನೇ ಓವರ್ನ ಚಾಲ್ತಿಯಲ್ಲಿ 17 ಚೆಂಡು 15 ಓಟದ ಅವಶ್ಯಕತೆ. 17 balls 16 runs required. 15 runs required. ಮತ್ತೆ ಬರೆಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಡಾಟ್ ಬಾಲ್ ಈ ಬಾರಿ ಉತ್ತಮ ರೀತಿಯ ಒಂದು ಆಫ್ ಕಟರ್ ಚೆಂಡನ್ನು ದಾಖಲಿಸಿದ್ರು. ಬಹಳ ಉತ್ತಮ ರೀತಿಯ ಒಂದು ಹೊಡೆತ ಈ ಬಾರಿ ಎಸೆದ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಓಟುಗಳು ದಾಖಲಿಸಿಕೊಳ್ತಾ ಇದ್ದಾರೆ. ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು ಕಮಲಾಕರ್. ಕಮಲ್ ಈಗ ಒಂದು ಬೌಂಡರಿಯನ್ನು ದಾಖಲಿಸಿದ್ರೆ ಶ್ರೀ ಕ್ರಿಕೆಟರ್ಸ್ ತಂಡದ ಮಾಲೀಕರು ಬಾಲಿರವರಿಂದ 500 ನಗದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮತ್ತೆ ಬಾರಿ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಚುಕ್ಕಿಯ ಸತ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸಿಕೊಳ್ತಾ ಇದೆ. ಕುತೂಹಲಕಾರಿ ಘಟ್ಟಕ್ಕೆ ಪಂದ್ಯಾಟ ತಲುಪ್ತಾ ಇದೆ. 35 ಸಿಕ್ಸರ್ ದಾಖಲಿಸಿದ್ರೆ 1000. ಈ ಬಾರಿ ಎಸೆದ ಚೆಂಡು ವಿಶಿಷ್ಟ ಶೈಲಿ ಹೊಡೆತಕ್ಕೆ ಪ್ರಯತ್ನ. ವೈಟ್ ಬಾಲ್ ಸೂಚನೆ. ಅಕ್ರಮ ಎಸೆತದ ಸೂಚನೆ ರವಾನಿಸ್ತಾ ಇದ್ದಾರೆ. ಎಕ್ಸ್ಟ್ರಾಸ್ ಮುಖ್ಯವಾಗಿ ಓಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ದಯಮಾಡಿ ಗಮನಿಸಿಕೊಳ್ಳಿ. ಸ್ವಲ್ಪ ಅಂಪೈರ್ ಜೊತೆಗೆ ಸಹಕರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಹಕಾರ ಮಾಡಬೇಕು. ಇಲ್ಲ ಅಂಪೈರ್ ತೀರ್ಮಾನನೇ ಅಂತಿಮ ಆಗಿರ್ತದೆ.
ದಯವಿಟ್ಟು ಸಹಕಾರ ಮಾಡಿ. ಇಲ್ಲ, ಒಳಗೆ ಬರ್ರಿ ದಯವಿಟ್ಟು. ಜಿಮ್ಮಿ, ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ ಮಸಾಲ ಸಿದ್ದು ಪಾನ್ ಮಸಾಲ. ಮೆಲುಕು ಹಾಕುವಂತಹ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ ಮಸಾಲ ಸಿದ್ದು ಪಾನ್ ಮಸಾಲ. ಮೆಲುಕು ಹಾಕುವಂತಹ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ ಮಸಾಲ ಸಿದ್ದು ಪಾನ್ ಮಸಾಲ. ಮೆಲುಕು ಹಾಕುವಂತಹ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ ಮಸಾಲ ಸಿದ್ದು ಪಾನ್ ಮಸಾಲ. ಮೆಲುಕು ಹಾಕುವಂತಹ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ. ಭಾವಿಸ್ಕೊಂಡು
ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಯಾಕಂದರೆ ಇದು ಚಿತ್ರದುರ್ಗದ ವರ್ಲ್ಡ್ ಕಪ್ ಸ್ವಲ್ಪ ಲೈಟ್ ಆಫ್ ಸ್ಟೇಜ್ ಲೈಟ್. ಓಕೆ. ಮತ್ತೆ ಬರೆಸದ ಚೆಂಡು ಭಾಷುತ ಮರಿತ ನೋಡುತ್ತಾ ಈ ಬರೆಸದ ಚೆಂಡು ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಎರಡನೇ ಒಟ್ಟದ ಪ್ರಯತ್ನಗಳು ಬರ್ತಾ ಇಲ್ಲ. ತಂಡದ ಮೊತ್ತ ಈಗ ಒಂದೊಡ್ಡ ಸೇರ್ಪಡೆ. ಪ್ರತಿಯೊಂದು ಸಿಕ್ಸರ್ಗೆ 1,000 ನಗದು ಮತ್ತು ಬೌಂಡರಿಗೆ 500 ನಗದನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಶ್ರೀ ಕ್ರಿಕೆಟರ್ಸಿನ ಮಾಲೀಕರಾದಂತಹ ಬಾಲಿ. ಎಂಡ್ ಆಫ್ ಓವರ್ ನಂಬರ್ 6. ನಾವು ಸ್ಕೋರ್ ಮೂವ್ಸ್ ಟು 37. 37 ಈಗ ಅದು ಕೇವಲ ಕಮಲ್ಗೆ ಮಾತ್ರ ಅನ್ವಯಿಸ್ತದೆ. 12 ಚೆಂಡು ಬಾಕಿ ಉಳಿತಾ ಇದೆ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ 13 ಓಟದ ಅವಶ್ಯಕತೆ. 12 ಬಾಲ್ 13 ರನ್ಸ್ ರಿಕ್ವೈರ್ಡ್. ಹನ್ನೆರಡಕ್ಕೆ 13. ಹನ್ನೆರಡಕ್ಕೆ 13. ಈಗ KTM ಜಾಹೀರಾತು ಫಲಕ ತುದಿಯನ್ನು ಬಳಕೆ ಮಾಡಿಕೊಂಡು ಎಸ್ಕಾರ್ಕೆ ವಿಭಾಗದಲ್ಲಿ ದಯಮಾಡಿ ಸ್ವಲ್ಪ ನಮ್ಮ ವೇದಿಕೆ ಮುಂಭಾಗದಲ್ಲಿ ಇರೋರು ಬದಿಗೆ ಸರಿಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ದಯಮಾಡಿ ಸ್ವಲ್ಪ ಬದಿಗೆ ಸರಿ. ಮತ್ತೆ ಕಮಲ್ ಕಾಂತ್ಗೆ ಈಗಾಗಲೇ 1 ಸಿಕ್ಸರ್ಗೆ 1,000 ನಗದು ಮತ್ತೊಂದು ಬೌಂಡರಿಗೆ 500 ನಗದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀ ಕ್ರಿಕೆಟರ್ಸಿನ ಮಾಲೀಕರಂತ ಬಾಲಿ ಇದನ್ನು ನೀಡ್ತಾ ಇದ್ದಾರೆ. ಮತ್ತೆರಡನೇ ಚೆಂಡು ಈ ಬಾರಿ ಸಂತ ಚೆಂಡು ಭಾಷುತ ಮರಿತ ನೋಡುತ್ತಾ ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಒಂದೊಡ್ಡ ಸೇರ್ಪಡೆ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂದೊಡ್ಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಈಗ 37 ಓಟಗಳಿಗೆ ತಲುಪ್ತಾ ಇದೆ. 37 ಫಾರ್ ಲಾಸ್ ಆಫ್ 5 ವಿಕೆಟ್ಸ್. 5ನೇ ಪತನ ಅವಶ್ಯಕತೆ. ನೆಕ್ ಟು ನೆಕ್ ಫೈಟ್, ಬಾಲ್ ಟು ಬಾಲ್ ಗೇಮ್ ಈಗಾಗಲೇ ಅಂಕಣ ಒಳಭಾಗದಲ್ಲಿ ಕಂಡುಕೊಳ್ತಾ ಇದೆ. ಕಮಲ್ಗೆ 1 ಸಿಕ್ಸರ್ಗೆ 1,000 ನಗದು. ಈ ಬಾರಿ ಎಸೆದ ಚೆಂಡು ಬೀಸಂತ ಪ್ರಯತ್ನ ತನ್ಮೂಲಕವಾಗಿ ಪೂರ್ಣಾಂತರದಲ್ಲಿ ಬಿದ್ದಂತ ಚೆಂಡು. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್. ಚುಕ್ಕಿ ಎಸೆತ. 2 ಎಸೆತ ಬಾಕಿ ಉಳಿತಾ ಇದೆ. 10 ಎಸೆತ 9 ಓಟದ ಅವಶ್ಯಕತೆ. 10 balls 9 runs required. ಎಂಟು ಎಸೆತ 11 ಓಟದ ಅವಶ್ಯಕತೆ. ಮತ್ತೆ ಬಾರಿ ಎಸೆತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಚುಕ್ಕಿ ಎಸೆತ ದಾಖಲಿಸಿಕೊಳ್ತಾ ಇದೆ. ಕೊನೆಯ ಚೆಂಡು ಈಗ 7ನೇ ಓವರ್ ನಲ್ಲಿ ದಾಖಲಿಸಬೇಕಾಗ್ತಾ ಇದೆ. 7 balls 11 runs required.
ಒಂದು ಬೌಂಡರಿ ಅವಶ್ಯಕತೆಯಲ್ಲಿ ಈಗಾಗಲೇ ಬಜರಂಗಿ ಕ್ರಿಕೆಟರ್ಸ್. ಕಮಲಾಕರ್ಗೆ ಸದ ಚೆಂಡು ಬಾಯಿಸುತ್ತ ತಕ್ಷಣ ಕಾಲಗಾಳಿಯಲ್ಲಿ ತೇಲ್ತಾ ತನ್ನ ಮೂಲಕವಾಗಿ ಲಾಂಗ್ ಆಫ್ ಲಾಂಗ್ ನಡುವ ಸಿಕ್ಸರ್ ಷಟ್ಕ ಆರೋಟಗಳು. ಭರ್ಜರಿ ಹೊಡೆತವನ ಕಮಲಾಕರ್ ದಾಖಲಿಸ್ತಾ ಇದ್ದಾರೆ. ಫೋನ್ ಪೇ ಮಾಡಿದ್ದಾರೆ ಅಂತ ಹೇಳಿ. ಹಲೋ ಹಲೋ ಚೆಕ್ ಚೆಕ್ ಚೆಕ್. ಹಲೋ, ಆದಷ್ಟು ಬೇಗ ಸ್ವಲ್ಪ ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಕೇಳಿಕೊಳ್ತಾವೆ. ಕಮಲಾಕರ್ ದಾಖಲಿಸಿದಂತ ಒಂದು ಸಿಕ್ಸರ್ಗೆ ಈಗಾಗಲೇ 1000 ನಗದನ್ನ ಶ್ರೀ ಕ್ರಿಕೆಟರ್ಸ್ನ ಮಾಲೀಕರ್ ಅವರಿಗೆ ಗೂಗಲ್ ಪೇ ಮುಖಾಂತರವಾಗಿ ತಲುಪಿಸಿದ್ದಾರೆ. ದಯಮಾಡಿ ಕಮಲಾಕರ್ ಅವರು ಪಂದ್ಯಾಟದ ನಂತರ ಅವರ ಮೊಬೈಲ್ ಫೋನ್ ಅನ್ನ ಚೆಕ್ ಮಾಡಬೇಕಾಗ್ತದೆ. 1000 ನಗದು ಈಗಾಗಲೇ ಟ್ರಾನ್ಸ್ಫರ್ ಆಗಿದೆ. ಆದಷ್ಟು ಬೇಗ ಪಂದ್ಯಾಟ ಮುನ್ನಡೆಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸೂಪರ್ ಕಿಂಗ್ಸ್ ಸಮಯ ವಿಳಂಬವಾಗಿ ಸಾಗ್ತಾ ಇದೆ. 6-5 6 ಬಾಲ್ 5 ರನ್ಸ್ ರಿಕ್ವೈರ್ಡ್. ಈಗ GM ತುದಿಯನ್ನ ಬಳಕೆ ಮಾಡಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ಸಿಕ್ಸರ್ಗೆ 1000 ನಗದು ಘೋಷಣೆ ಮಾಡಲಾಗ್ತಾ ಇದೆ. ದಯಮಾಡಿ LED ಸ್ಕ್ರೀನ್ ಅನ್ನು ಆಫ್ ಮಾಡಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಎಂಡ್ ಚೇಂಜ್ ಆಗ್ತಾ ಇದೆ. ದಯಮಾಡಿ ಅಲ್ಲಿ ಬ್ಯಾಟ್ಸ್ಮನ್ಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಧನ್ಯವಾದಗಳು, ಥ್ಯಾಂಕ್ ಯು. 6 ಬಾಲ್ 5 ರನ್ಸ್ ರಿಕ್ವೈರ್ಡ್. ಕುತೂಹಲಕಾರಿ ಗಾಢದ ಪಂದ್ಯಾಟ. ಒಂದು ಸಿಕ್ಸರ್ ಕಮಲಾಕರ್ ದಾಂಡಿನಿಂದ ಪಂದ್ಯಾಟದ ಚಿತ್ರಣ ಬದಲಾಗ್ತಾ ಇದೆ. 1 2 ಡಾಟ್ ಬಾಲ್ಗಳು ಈಗಾಗಲೇ ಸೂಪರ್ ಕಿಂಗ್ಸ್ಗೆ ಆಶಾದಾಯಕ ಅಂಶ. ಒಂದು ಬೌಂಡರಿ ಪಂದ್ಯಾಟದ ಫಲಿತಾಂಶ ತಿಳಿಸಿಕೊಡ್ತದೆ. ಮತ್ತೆ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಬಹಳಷ್ಟು ಬರ್ತದೆ ಸತ. ಈ ಬಾರಿ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಶಾರ್ಟ್ ರೈಸಿಂಗ್ ಡೆಲಿವರಿ ನೆಗತವನ್ನ ಕಂಡುಕೊಳ್ತಾ ಇದೆ. ಸಡನ್ಲಿ ರೈಸ್ ಆದಂತ ಡೆಲಿವರಿ ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. 5 ಬಾಲ್ಸ್ 5 ರನ್ಸ್ ರಿಕ್ವೈರ್ಡ್. 5 ಸತ 5 ಓಟದ ಅವಶ್ಯಕತೆ. ದಯಮಾಡಿ ಸ್ವಲ್ಪ ಸ್ಟೇಜ್ ಮುಂಭಾಗದಲ್ಲಿ ಇರೋರು ಬದಿಗೆ ಸರಿಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ಸ್ಟೇಜ್ ಮುಂದುಗಡೆ ಕ್ಲಿಯರ್ ಮಾಡಿಕೊಡ್ರಿ. ದಯವಿಟ್ಟು ಕೂತ್ಕೊಬಿಡ್ರಿ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಈ ಬಾರಿ ಕ್ಯಾಚ್ ಆಗುವಂತ ಅವಕಾಶ. ತನ್ನ ಮೂಲಕವಾಗಿ ಸುಲಭ ಕ್ಯಾಚ್ ಕೈ ಚೆಲ್ಲಿದ್ರು. ಬೌಂಡರಿ 4 ಓಟದ ಸೇರ್ಪಡೆ. ಥ್ಯಾಂಕ್ ಯು DJ. ಥ್ಯಾಂಕ್ ಯು DJ. ಈಗ ಪಂದ್ಯಾಟ ಟೈ ಆಗ್ತಾ ಇದೆ. ಕೇವಲ 1 ಓಟದ ಅವಶ್ಯಕತೆ. 1 ರನ್ ರಿಕ್ವೈರ್ಡ್ ನಾವು. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಸತ ಚೆಂಡು ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಈ ಬಾರಿ. ದಯಮಾಡಿ ಗೆದ್ರೆ ಯಾವುದೇ ತಂಡದ ಆಟಗಾರರು ಸೆಲೆಬ್ರೇಷನ್ಗಾಗಿ ಅಂಕಣಕ್ಕೆ ಪ್ರವೇಶ ಇಲ್ಲ. ಮುಂದಿನ ಪಂದ್ಯಾಟಕ್ಕೆ ನಮಗೆ ಸ್ವಲ್ಪ ಸಮಯ ಉಳಿಸ್ಕೊಡಿ. ಮತ್ತೆ ಬಾರಿ ಸತ ಚೆಂಡು ಡಾಟ್ ಬಾಲ್ ಸೇರ್ಪಡೆ. ಈತನ ಮೂಲಕವಾಗಿ ಬೌಂಡರಿಯ ನಂತರ 2 ಚುಕ್ಕಿಯ ಸತಗಳು ದಾಖಲಿಸಿಕೊಳ್ತಾ ಇದೆ. 2 ಸತ 1 ಓಟದ ಅವಶ್ಯಕತೆ. 2 ಬಾಲ್ಸ್ 1 ರನ್ ರಿಕ್ವೈರ್ಡ್ ನಾವು.
ಬಹಳ ಶುದ್ಧ ಮರಿತ ಒಂದು ಹೊಡೆತ. ಈ ಬಾರಿ ಚೆಂಡು ಸೀಮಾರೇಖೆ ಅಂಚಿಗೆ ಸಾಕ್ತಾ ಇದೆ. ತಾನು ಯಾರು ದಯವಿಟ್ಟು ಅಂಕಣದ ಒಳಗೆ ಹೋಗಬಾರ್ದು. ಬಜರಂಗಿ ಪಂದಾಟವನ್ನು ಬೇಗ ಜಯಿಸಿದ ಬೇಗ. ಅಭಿನಂದನೆಗಳು. ನೆಕ್ಸ್ಟ್ ಮ್ಯಾಚ್ ಬೇಗ ರೆಡಿ ಆಗ್ಬೇಕು. ಲೈಟ್ಸ್ ಆನ್, ಲೈಟ್ಸ್. ಶಾರ್ಪಿ ಬೀಮ್ ಸ್ಟ್ರೋಬ್. ರೆಡ್ ಬ್ಯಾಕ್ಸ್ ಮತ್ತು ಶ್ರೀ ಕ್ರಿಕೆಟರ್ಸ್ ಈಗ ಡಗೌಟ್ ನ ಬಳಕೆ ಮಾಡಿಕೊಂಡು ಪಂದ್ಯಾಟವನ್ನು ಮುಂದುವರಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ದಯವಿಟ್ಟು ಅಂಕಣವನ್ನು ಖಾಲಿ ಮಾಡಿ ಮುಂದಿನ ಪಂದ್ಯಾಟಕ್ಕಾಗಿ ಬ್ಯಾರಿಕೇಡ್ ಒಳಗಿರ್ಬೇಕು. ದಯವಿಟ್ಟು ಎಲ್ಲ ಆಟಗಾರರು